ಸ್ನೇಹಿತರೆ, ಇವತ್ತಿನ ಕನ್ನಡ ಚಿಂತನೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಯ ಬಹುದೊಡ್ಡ ಹೆಸರು MC ಆನಂದ್ ನಾಟಕ ಪಠ್ಯ ನಿರ್ದೇಶಕನ ದೃಷ್ಟಿ ಅನ್ನೋ ವಿಷಯ ಇಟ್ಕೊಂಡು ಮಾತಾಡೋರಿದ್ದಾರೆ. ನಾನು ಅದೇ ಹೇಳಿದ್ದೇನೆ, ದಯವಿಟ್ಟು MC ಆನಂದ್ ಅವ್ರನ್ನ ಒಂದು ಚಪ್ಪಾಳೆ ಜೊತೆ ನೀವೆಲ್ಲ ದಯವಿಟ್ಟು ಒಂದು ಸಂಪ್ರದಾಯ ಮನೆತನದಲ್ಲಿ ಹುಟ್ಟಿದ್ದಾರೆ, ಇಂಜಿನಿಯರಿಂಗ್ ಅನ್ನು ಓದಿದ್ದಾರೆ. ಸೊ ನ್ಯಾಚುರಲಿ ಅವತ್ತಿನ ಕಾಲದ ನಿರೀಕ್ಷೆಗಳೇನಿತ್ತು ಅಂದರೆ ಮಕ್ಕಳು ಒಬ್ಬರು ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಅಲ್ಲಿ ಯಾವುದೋ ಒಂದು ಜಾಬ್ಗೆ ಸೇರಿ ಜಾಬ್ನಲ್ಲಿ ಮೇಲ್ಮೇಲೆ ಬರಬೇಕು. ಎರಡು ವ್ಯತ್ಯಾಸ ಇದೆ. ಜಾಬ್ ಅನ್ನೋದು ಜಾಬ್ ಮಾಡೋದು, ಇನ್ನೊಂದು ಸರ್ವಿಸ್ ಮಾಡೋದು. ನಾವು ಭಾಳ ಮಾಡಿ ನಮ್ಮ ಕೆಲಸಗಳನ್ನ ಜಾಬ್ ಅಂದ್ಕೊಳ್ತಾ ಇರ್ತೀವಿ. ಹಾಗಾಗಿ ನಾವು ಮಾಡೋ ಕೆಲಸಗಳಿಗೆ ಆ ಸೇವಾ ಮನೋಭಾವನೆ ಮಿಸ್ಸಿಂಗ್. ಇವರು ಎಂಜಿನಿಯರಿಂಗ್ ಮಾಡಿದವರು, ಕ್ವಾಲಿಟಿ ಕಂಟ್ರೋಲ್, ಡಿಫೆನ್ಸ್ ಕ್ವಾಲಿಟಿ ಕಂಟ್ರೋಲ್ನಲ್ಲಿ ಕೆಲಸ ಮಾಡಿದವರು, ITIನಲ್ಲೂ ಕೆಲಸ ಮಾಡಿದ್ದಾರೆ. ಅಂದರೆ ಇವರ ಪೂರ್ತಿ ಜ್ಞಾನ ತಾಂತ್ರಿಕ ವಿದ್ಯೆ, ತಾಂತ್ರಿಕ ವಿದ್ಯಾಭ್ಯಾಸದಲ್ಲೇ ಇದೆ. ಆದರೆ ಇವರು ವಿಶೇಷ ಏನು, ಯಾಕೆ ಇವತ್ತು ನಾವು ಇವ್ರನ್ನ ಇಲ್ಲಿ ಕರೆಸಿ ನೀವು ಭಾಷಣ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ? ಒಬ್ಬ ಎಂಜಿನಿಯರ್ ನಮಗೇನು ಈ ಸಾಹಿತ್ಯ ಸಂಜೆನಲ್ಲಿ ಏನು ಅನುಭವಗಳನ್ನು ಕೊಡೋದಲ್ಲ. ಇಲ್ಲಿ ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ತೀವಿ, ಕಾವ್ಯದ ಬಗ್ಗೆ ಮಾತಾಡ್ತೀವಿ, ಕಾದಂಬರಿ ಬಗ್ಗೆ ಮಾತಾಡ್ತೀವಿ, ನಾಟಕದ ಬಗ್ಗೆ ಮಾತಾಡ್ತೀವಿ, ನಾಟಕದ ಪ್ರಯೋಗಗಳ ಬಗ್ಗೆ ಮಾತಾಡ್ತೀವಿ. ಇತ್ತೀಚೆಗಷ್ಟೇ ಸುರೇಂದ್ರನಾಥ್ ಒಂದು ಒಬ್ಬ ನಿರ್ದೇಶಕನ ದೃಷ್ಟಿ ಹೇಗಿರಬೇಕು ಅಂತೆಲ್ಲ ಮಾತಾಡಿದ್ರು. ಒಬ್ಬ ಎಂಜಿನಿಯರ್ ಏನು ಮಾಡ್ತಾರೆ, ವಿಶೇಷ ಇರೋದ್ರಲ್ಲಿ ಅನುವಾದ ಕಾರ್ಯಕ್ರಮ, ಅನುವಾದ ಮಾಡಬೇಕು ಅಂತಂದ್ರೆ ಎರಡು ಭಾಷೆಗಳನ್ನು ತಿಳ್ಕೊಂಡಿರ್ಬೇಕು. ಅನುವಾದದ ರಿವಾಜುಗಳನ್ನು ತಿಳ್ಕೊಳ್ಳೋದಕ್ಕೆ ಅನುವಾದ ಅಕಾಡೆಮಿಗಳಿವೆ, ಅವು ಟ್ರೈನಿಂಗ್ಗಳನ್ನು ಕೊಡ್ತೀವಿ, ಅನುವಾದದ ಕೋರ್ಸ್ಗಳಿವೆ. ಒಂದು ಸಂಸ್ಕೃತಿಯ ಕೃತಿಯನ್ನ ಮತ್ತೊಂದು ಸಂಸ್ಕೃತಿಗೆ ಒಗ್ಸೋದಕ್ಕೆ ಆ ಸಂಸ್ಕೃತಿಯ ತಿಳುವಳಿಕೆ ಬೇಕು, ಆ ಭಾಷೆಯ ಡೈಲೆಕ್ಟಿನ ಬಹಳ ಆಳವಾದಂಥ ತಿಳುವಳಿಕೆ ಬೇಕಾಗುತ್ತೆ. ಹಿಂದೆ ಯಾವುದೋ ಕಾಲಘಟ್ಟದಲ್ಲಿ ಮತ್ಯಾವುದೋ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಡೆದ ಘಟನೆಯ ಕೃತಿಗಳನ್ನು ಕನ್ನಡಕ್ಕೆ ತರುವಾಗ ಅಥವಾ ಕನ್ನಡದ ಜಾಯಮಾನಕ್ಕೆ ಅಥವಾ ಯಾವುದೇ ಭಾಷೆಯ ಜಾಯಮಾನಕ್ಕೆ ತರುವಾಗ ಆ ಎರಡೂ ಭಾಷೆಗಳ ಆ ಪರಂಪರೆಯ ಆ ರಿವಾಜುಗಳ ಪ್ರತಿಯೊಂದರ ಅರಿವಿರಬೇಕಾಗುತ್ತೆ. ಮತ್ತು ಅಲ್ಲಿ ಬಳಸಿದ ಪದಗಳು ಇವತ್ತು ಅವು ಅರ್ಥ ಕಳ್ಕೊಂಡಿರುತ್ತೆ ಅಥವಾ ಅರ್ಥಾಂತರವಾಗಿ ಹೋಗ್ಬಿಟ್ಟಿರುತ್ತೆ. ಈ ಎಲ್ಲ ಸಾಧ್ಯತೆಗಳ ನಡುವೆ ಒಬ್ಬ ಎಂಜಿನಿಯರ್ ಆಗಿ ಇಡೀ ಜೀವಮಾನ ಕಳೆದವರು ಅಮೆರಿಕದ ನೀಲ್ ಸೈಮನ್ ನಾಟಕ ಕನ್ನಡದ ಜಾಯಮಾನಕ್ಕೆ ಮುಗಿಸೋದು. ಅವರ ಆಲೋಚನಾ ಕ್ರಮಗಳು ಬೇರೆ ಇರುತ್ತೆ, ಆ ಬದುಕಿನ ಒತ್ತಡಗಳೇ ಬೇರೆ. ಅದನ್ನೇ ಯಶಸ್ವಿಯಾಗಿ ಕನ್ನಡಕ್ಕೆ ತರೋದು, ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಅಂತಂದ್ರೆ ಅದು ಕನ್ನಡದೇ ಏನು ಅಂತ ಅನಿಸುವಂತ ಭಾವನೆ ಹುಟ್ಟಿಸುವ ರೀತಿಯಲ್ಲಿ ಆ ನಾಟಕವನ್ನು ತಂದವರು MC ಆನಂದ್. ಹಾಗೆ ಇತ್ತೀಚೆಗೆ ನೀವೆಲ್ಲ ಹವ್ಯಾಸಿ ನಾಟಕಗಳನ್ನು ನೋಡುವ ಪದ್ಧತಿ ಇದ್ದಲ್ಲಿ ಇತ್ತೀಚೆಗೆ ಮಂಜುನಾಥ್ ಬಡಿಗೇರ್ ಅವರು ಯಶಸ್ವಿಯಾಗಿ ಬೆಂಗಳೂರಿನ ಬೇರೆ ಬೇರೆ ರಂಗಮಂದಿರಗಳ ಪ್ರದರ್ಶನ ಮಾಡ್ತಾ ಇರುವ ನೀರು ಕುಸಿದ ನೀರೇ ಇರುವಂತ ನಾಟಕದ ಹೆಸರನ್ನು ಹೇಳಿರ್ತೀರಿ ಅಂದ್ಕೊಂಡಿದ್ದೀವಿ. ಅದು ಮೂಲತಃ ಶೇಕ್ಸ್ಪಿಯರ್ನ ಮೇರಿ ವಾಯ್ಸ್ ಆಫ್ ವಿಂಡ್ಸರ್ ಅಂತನ್ನುವ ನಾಟಕ. ಅದು 16ನೇ ಶತಮಾನದ ಹಿನ್ನೆಲೆಯಲ್ಲಿ, ಅಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ, ಅಲ್ಲಿಯ ಕುಟುಂಬದ ಹಿನ್ನೆಲೆಯಲ್ಲಿ, ಅಲ್ಲಿಯ ರಾಜಕೀಯ ಹಿನ್ನೆಲೆಯಲ್ಲಿ ಬರೆದಂಥ ನಾಟಕ. ಅದನ್ನು ಹಳೆ ಮೈಸೂರಿನ ಪರಿಸರಕ್ಕೆ ಒಗ್ಗಿಸಿ ತಿರುಕನಾಂಬಿನಲ್ಲಿ ನಡೆಯುವ ರೀತಿಯಲ್ಲಿ ಅಲ್ಲಿ ಪಾತ್ರಗಳೆಲ್ಲವೂ ಇಲ್ಲಿಯದೇ ನಿಜವಾದ ಜೀವಂತ ಪಾತ್ರಗಳೇನು ಅಂತ ಅನ್ನುವ ರೀತಿಯಲ್ಲಿ ಶೇಕ್ಸ್ಪಿಯರ್ನನ್ನು ಕನ್ನಡಕ್ಕೆ ತಂದವರು MC ಆನಂದ್. ಈ ಟ್ರಾನ್ಸ್ಲೇಷನ್ ಅನ್ನು ಓದಿದ ಕಂಬಾರರು ಕೂಡ
ಎಷ್ಟು ಸೊಗಸಾಗಿ ನೀವು ಮಾಡಿದ್ದೀರಿ ಅಂತಂತ ಉದ್ಗಾರ ತೆಗೆಯುವಷ್ಟು ಮಟ್ಟಿಗೆ ಸೊಗಸಾದಂಥ ಟ್ರಾನ್ಸ್ಲೇಷನ್ ಕೊಟ್ಟವರು ಎನಿಸಿ. ಇಂಥ ಒಂದು ಬಹಳ ಸಂಕೀರ್ಣವಾದ ಕ್ರಿಯೆಯನ್ನು ಮಾಡೋದಕ್ಕೆ ಎಂ ಸಿ ಆನಂದಿಗೆ ಆದಂಥ ಪ್ರೇರಣೆಗಳೇನು ಅಂತಂದರೆ ಅವರು ಮೊದಲಿಂದ ಒಂದಷ್ಟು ಪೇಂಟಿಂಗ್ಗಳನ್ನು ಮಾಡ್ತಾ ಇದ್ರು ಅವರು ಸ್ವಂತಕ್ಕೆ, ಅಂದರೆ ಕಾಲೇಜ್ ಓದುವಾಗ. ಅದೇನು ಆಶ್ಚರ್ಯದ ಸಂಗತಿ ಆಗಲ್ಲ. ಎಂಜಿನಿಯರ್ ಅದು ಒಂದು ಪೇಂಟರ್, ಒಳ್ಳೆ ಪೇಂಟರ್ ಆಗೋದು. ಆಮೇಲೆ ಹಡಪದ ಹತ್ರ ಒಂದಷ್ಟು ಅಭ್ಯಾಸ ಮಾಡ್ತಾರೆ. ಹಾಗೆ ಹಡಪದ ಇವೆಲ್ಲದರ ನಂತರ ಇವರು ಕೆಲಸಕ್ಕೆ ಸೇರೋವರೆಗೂ ಒಂದೇ ದೃಷ್ಟಿ, ಓದಬೇಕು, ಪಾಸ್ ಮಾಡಬೇಕು, ಕೆಲಸಕ್ಕೆ ಸೇರಬೇಕು. ಆಮೇಲೆ ನಮ್ಮೆಲ್ಲರ ಅದೃಷ್ಟ ಇವರಿಗೆ ಕನ್ನಡದ ರಂಗಭೂಮಿಯ ಮತ್ತೊಬ್ಬ ಜೀನಿಯಸ್ ಟಿ ಎನ್ ನರಸಿಂಹನ್ ಅವರ ಸಂಪರ್ಕ ಬರುತ್ತೆ. ಆ ಸಂಪರ್ಕ ಬಂದ ನಂತರ ಇವರ ಆಲೋಚನಾ ಕ್ರಮ, ಇವರು ಬದುಕನ್ನು ನೋಡುವ ರೀತಿ, ಇವರ ಓದಾಣಿಕೆಗಳು ಪ್ರತಿಯೊಂದು ಬದಲಾಗ್ತಾ ಹೋಗಿ ಒಂದು ಒಳಸುಳಿ ಅಂತ ಅನ್ನೋದು, ಹುಚ್ಚರಪ್ಪ ಹುಚ್ಚರು ಅಂತ ಅನ್ನೋದು ಎರಡು ಕಾದಂಬರಿಗಳು. ಈಗಾಗಲೇ ಶೇಕ್ಸ್ಪಿಯರ್ನ ಮತ್ತೊಂದು ನಾಟಕ ಸಿಂಬಲೈನ್, ಅದನ್ನು ಕೂಡ ಕನ್ನಡಕ್ಕೆ ಈಗಾಗಲೇ ಮಾಡಿಟ್ಟಿದ್ದಾರೆ. ಆಂಟನ್ ಚೆಕಾಫ್ನ ನೋಡಿ, ಬೇರೆ ಬೇರೆ ಪರಿಸರಗಳು. ಹೀಗೆ ಆಂಟನ್ ಚೆಕಾಫ್ನ ಕಥೆಗಳನ್ನು, ಸಣ್ಣ ಕಥೆಗಳನ್ನು, ಬಹಳ ಮಹತ್ವದ ಕಥೆಗಾರ, ರಷ್ಯನ್ ಕಥೆಗಾರ ಆಂಟನ್ ಚೆಕಾಫ್. ಆತ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಆತ ಮುಟ್ಟದೇ ಇರುವಂಥ ವಿಷಯವೇ ಇಲ್ಲ. ಬಹಳ ಸಂಕೀರ್ಣ ಸಂಗತಿಗಳನ್ನು, ಘಟನೆಗಳನ್ನು, ಮನಸ್ಥಿತಿಗಳನ್ನು ಬಹಳ ಸರಳವಾಗಿ ಕಥೆಗಳ ಮೂಲಕ, ಸಣ್ಣ ಸಣ್ಣ ಕಥೆಗಳ ಮೂಲಕ ಜಗತ್ತಿಗೆ ಕೊಟ್ಟಂಥ ಚೆಕಾಫ್. ಆ ಚೆಕಾಫ್ನ ಹಲವಾರು ಕಥೆಗಳನ್ನು ನಾಟಕದ ರೂಪಾಂತರ ಮಾಡಿ ಯಶಸ್ವಿಯಾಗಿ ನಿರ್ದೇಶನ ಮಾಡಿ ಪ್ರದರ್ಶನ ಕೂಡ ಮಾಡಿದವರು ಎಂ ಸಿ ಆನಂದ್. ಇವತ್ತು ನಮ್ಮ ಎದುರಿಗೆ ನಾಟಕದ ಪಠ್ಯ, ನಾಟಕದ ಸೃಷ್ಟಿ ಮತ್ತು ನಿರ್ದೇಶನ ದೃಷ್ಟಿಯನ್ನು ಕುರಿತು ಮಾತಾಡಲಿದ್ದೇನೆ. ಇದಕ್ಕೆ ಮುಂಚೆ ಸ್ನೇಹಿತರೆ ನಾನು ಒಂದೆರಡು ಮಾತು ಕೇಳಬೇಕಾಗಿದೆ. ಇದು ಮಾರ್ಚಿ ತಿಂಗಳು. ನಾವು ನಿಮ್ಮೆಲ್ಲರ ಪ್ರೋತ್ಸಾಹದಿಂದನೇ ಈ ಸಾಹಿತ್ಯ ಸಂಜೆ ಅಲ್ಲಿ ನುಡಿಮನೆಯಲ್ಲಿ ಇಲ್ಲೇ ಶುರುವಾಗಿ ನುಡಿಮನೆಗೆ ಹೋಗಿ ಮತ್ತೆ ಇಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ಬೋದಾದಂಥ ಒಂದು ಆಡಿಟೋರಿಯಂನಲ್ಲಿ ನಡೀತಾ ಇರೋದಕ್ಕೆ ನೀವೆಲ್ಲ ಬರ್ತಾ ಇರೋದಕ್ಕೆ ಇದಕ್ಕೆ ಆಗಲೇ 8 ವರ್ಷ ದಾಟಿದೆ. ಎಲ್ಲೆಲ್ಲಿ ನಾವು ಒಂದಷ್ಟು ಸಹಾಯಗಳು ನಮಗೆ ಸಿಗ್ತಾ ಇದ್ದಿರಬಹುದು. ನಾವು ಅದನ್ನು ಅಷ್ಟೇ ನಿಷ್ಠೆಯಿಂದ ಯಾರು ಕೊಟ್ಟರು ಅವರಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋ ರೀತಿಯಲ್ಲಿ, ಬಹಳ ನಿಸ್ಪೃಹ ರೀತಿಯಲ್ಲಿ ಇಲ್ಲಿವರೆಗೂ ಸುಚಿತ್ರ ನಡೆಸ್ಕೊಂಡು ಬಂದಿದೆ. ಈ ಬಾರಿ ನಮಗೆ ಆ ಥರದ ಒಂದು ಆರ್ಥಿಕ ಬೆಂಬಲ ಎಲ್ಲಿಂದ ಬರ್ತಾ ಇತ್ತು, ಅದು ಯಾವ್ಯಾವುದೋ ಕಾರಣಗಳಿಗಾಗಿ ನಿಂತು ಹೋಗಿದೆ. ಆದರೆ ಇದು ಸುಮ್ಮನೆ ನಮಗೆಲ್ಲ ಆಸಕ್ತಿ ಇದೆ ಅನ್ನೋ ಕಾರಣಕ್ಕೇ ನಡೆದು ಬಿಡುವಂಥದ್ದಲ್ಲ. ಇದಕ್ಕೂ ತನ್ನದೇ ಆದಂಥ ಖರ್ಚುಗಳಿರುತ್ತೆ. ಸುಮಾರು 4,000 ರೂಪಾಯಿ ಹತ್ತಿರ ಖರ್ಚಾಗುತ್ತೆ ಒಂದು ಕಾರ್ಯಕ್ರಮಕ್ಕೆ. ಇದನ್ನು ಯಾರನ್ನ ಕೇಳಿದ್ರು ಇದನ್ನು ನಿಲ್ಲಿಸಬೇಡಿ ಅಂತ ಅನ್ನುವ ಪ್ರೋತ್ಸಾಹದ ಮಾತುಗಳನ್ನಂತೂ ಆಡ್ತಾ ಇದ್ದಾರೆ ಅಂತ ಅನ್ನೋದೇ ಈ ಕಾರ್ಯಕ್ರಮ ಚೆನ್ನಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ನಾವು ಸಾಹಿತ್ಯ ಸಂಜೆ ನಡೆಸೋಕೆ ಶುರು ಮಾಡಿದ್ರೆ ಬೆಂಗಳೂರಿನ ಹಲವಾರು ಬಡಾವಣೆಗಳಲ್ಲಿ ಅಥವಾ ಏರಿಯಾಗಳಲ್ಲಿ, ಮೊಹಲ್ಲಾಗಳಲ್ಲಿ ಸಾಹಿತ್ಯದ ಚರ್ಚೆಗಳು ವಾರಕ್ಕೋ 15 ತಿಂಗಳಿಗೆ ಒಂದಂತೂ ನಡೆಯೋದಕ್ಕೆ ಶುರುವಾಯಿತು. ಅದೆಲ್ಲದರ ಬೆನ್ನ ಹಿಂದೆ ಸುಚಿತ್ರ ಅವರ ಈ ನಿರಂತರ ನಡೆಸುವಿಕೆಯ ಶ್ರಮ ಇದೆ. ಆದರೆ ನಾವು ಇದನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯ, ಅಥವಾ ಇದು ಹೆಂಗೆ ಮಾಡೋದು ಇದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕೆಲವರು ಆಸಕ್ತರುಗಳನ್ನು ನಾವು ಕೇಳ್ಕೊಂಡ್ವಿ. ಒಬ್ಬರು ಒಂದು ಕಾರ್ಯಕ್ರಮ, ತಿಂಗಳಲ್ಲಿ ಒಂದು ಕಾರ್ಯಕ್ರಮ ನಾನು ಜವಾಬ್ದಾರಿ ತಗೋತೀನಿ 1 ವರ್ಷ ಕಾಲ ಅಂತ ನಾವು ಭರವಸೆ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಅಪೀಲ್ ಮಾಡ್ಕೊಳ್ತಾ ಇರೋದು ಅದೇನೆ, ನಿಮ್ಮಲ್ಲಿ ಆ ಥರದ ಆಸಕ್ತರು ಯಾರಾದರೂ ಇದ್ದರೆ ಅವರು ಅಂಥ ಆಸಕ್ತರುಗಳಿಗೆ ಭಾಳ ಮಾಡಿ ಇಂಥ ಕಾರ್ಯಕ್ರಮಗಳಿಗೆ ಬಂದು ಕೂತ್ಕೊಳ್ಳುವಷ್ಟು ವ್ಯವಧಾನ ಇರಲ್ಲ. ಅಂದರೆ ಸಮಾಜದಿಂದ ತಗೊಂಡಿದ್ದನ್ನು ಸಮಾಜಕ್ಕೆ ಕೊಡಬೇಕು ಅಂತಲೂ ಒಂದು ಮನೋಭಾವ ಅಂತೂ, ಅದು ಮನಸ್ಥಿತಿ ಅಂತೂ ಇರುತ್ತೆ. ಅಂಥವ್ರು ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅಂಥವ್ರಿಗೆ ಹೇಳಿ, ನಮಗೂ ಕೂಡ ಇದನ್ನು ಇಷ್ಟು ಚೆನ್ನಾಗಿ ನಡೀತಾ ಇರುವ ಅಂತ, ಇಷ್ಟೊಂದು ಆತ್ಮೀಯವಾಗಿ ಮುಖಾಮುಖಿಯಾಗಿ ನಡೀತಾ ಇರುವಂಥ ಈ ಸಂವಾದವನ್ನು, ಈ ಚರ್ಚೆಯನ್ನು ನಿಲ್ಲಿಸೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಮುಂದಿನ ತಿಂಗಳು, ಈ ತಿಂಗಳ ಕಡೆಯ ಕಾರ್ಯಕ್ರಮ ಬಹುಶಃ ಜಿ.ವಿ. ಅಯ್ಯರ್ ಅವರ ಬಗ್ಗೆ, ಶ್ರೀಧರ್ ಮೂರ್ತಿ ಅವರು ಈಗಾಗಲೇ ಹಲವಾರು ಉಪನ್ಯಾಸಗಳನ್ನು ಸಿನಿಮಾ ರಂಗದ ಪ್ರಖ್ಯಾತಗಳ ಬಗ್ಗೆ ಕೊಟ್ಟಿರೋರು, ಸಿನಿಮಾ ರಂಗದ ವಿಶೇಷಗಳನ್ನು ಕುರಿತು ಮಾತಾಡಿರುವ ಶ್ರೀಧರ್ ಮೂರ್ತಿ ಅವರು ನಡೆಸ್ತಾರೆ. ಏಪ್ರಿಲ್ನಿಂದ ಏನು ಮಾಡಬೇಕು ಅನ್ನೋದು ಸತ್ಯವಾಗಲೂ ನಮಗೆ ಗೊತ್ತಿಲ್ಲ.
ಅದು ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ ನಿಮ್ಮ ಯಾರ್ದಾರು ಕಡೆಯಿಂದ ಆ ಥರದ್ದು ಒಂದು ಕಾರ್ಯಕ್ರಮ ನಡೆಸೋಣ, ಇದೆ ನಿಲ್ಲಿಸೋದು ಬೇಡ, ನನಗೆ ಇಂಥವ್ರು ಯಾರೋ ಗೊತ್ತಿದ್ದಾರೆ, ಹೀಗೇನಾದರೂ ಮಾಡೋಣ ಅಂತಲೂ ಭರವಸೆ ಸಿಗ್ತದೆ. ಬಹುಶಃ ಮುಂದಿನ ವಾರದೊಳಗಡೆ ನಾವು ಏಪ್ರಿಲ್ ತಿಂಗಳಿನಿಂದ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಮೊದಲಿಗೆ ಇದಿಷ್ಟನ್ನು ನಾನು ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಕೇಳ್ಕೊಂಡಿದ್ದೀನಿ. ನಿಮಗೆ ಈಗ ಈ ಭಾಷಣ ಕೇಳಿ, ಈ ಅವರ ಆಲೋಚನೆಯನ್ನು ಕೇಳಿ, ನಂತರ ರಾಮ ಫ್ರಮ್ ತೆನಾಲಿ ನಾಟಕವನ್ನು ನೋಡಿ, ಆನಂತರ ಮನೆ ಹೊರಡೋ ತನಕ ನಿಮಗೆ ಸಮಯ ಇದೆ. ಅಲ್ಲೊಂದು ಡಬ್ಬ ಇಡ್ತಾ ಇದ್ವಿ, ಏನೋ ಗೋಲ್ಕ ಇಡ್ತಾ ಇದ್ವಿ, ಅದಕ್ಕೆ ಹಾಕ್ರಿ ಅಂತ ಹೇಳ್ತಾ ಇದ್ವಿ. ಅದು ಒಂಥರ ನಮಗೆ ಸಂತೋಷ ಆಗ್ತಾ ಇತ್ತು. ಆದರೆ ಅದರಿಂದ ಒಂದು ಈ ಥರದ ಈ ಮಟ್ಟದಲ್ಲಿ ನಿರಂತರವಾಗಿ ಒಂದು ಯೋಜಿತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋದು ಕಷ್ಟ ಆಯಿತು. ಹಾಗಾಗಿ ಆ ಡಬ್ಬದ ಮಾತನ್ನು ಎಕ್ಸರ್ಸೈಸಲ್ಲಿ ನಾಡಲ್ಲ, ಅದಂತೂ ಅಲ್ಲಿರುತ್ತೆ, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಈ ಮುಂದಕ್ಕೆ ಏನು ಮಾಡೋಣ ಅಂತ ನಾನು ನೀವೆಲ್ಲ ಸೇರಿ ಒಂದು ಸ್ವಲ್ಪ ಚರ್ಚೆ ಮಾಡಿಕೊಳ್ಳೋಣ. ನಮ್ಗೆ ಇನ್ನೂ ಒಂದು ವಾರ ಸಮಯ ಇದೆ ಮುಂದಿನ ತಿಂಗಳ ಕಾರ್ಯಕ್ರಮವನ್ನು ಆಲೋಚನೆ ಮಾಡೋಕ್ಕೆ. ಮಾತುಗಳನ್ನು ಕೇಳಿದ್ದಕ್ಕೆ ಆಲೋಚನೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ನಾನು ಗಮನಿಸ್ತೇನೆ. ಅವರು ತಮ್ಮ ಆಲೋಚನೆಯನ್ನು ನಿಮ್ಮ ಮುಂದೆ ಇರ್ತಾರೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಚಂದ್ರು ಅವರು ನನಗೆ ಕೆಲವು ಹಳೆಯ ನೆನಪುಗಳನ್ನು ಮರುಕಳಿಸಿದ್ರು. ಅದು ನಾನು ಎಂಜಿನಿಯರ್ ಆಗಿದ್ದ ಒಂದು ಕಾಲಕ್ಕೇನೋ ಒಂದು, ಯಾಕೆಂದರೆ ನಾನು ರಿಟೈರ್ ಆಗಿ 2005ರಲ್ಲಿ ನಾನು ರಿಟೈರ್ ಆದೆ. ನನಗಿಂತ ಮುಂಚೆ ರಿಟೈರ್ ಆದವರು ಇಲ್ಲಿದ್ದಾರೆ. ಸೊ ನನಗೆ ಒಂದು ರೀತಿಯಲ್ಲಿ ನಾನು ಮೊದಲು ಎಂಜಿನಿಯರ್ ಆದ್ನೋ ಮೊದಲು ಕಲಾವಿದನಾದ್ನೋ ಯಾವುದೇ ಇದು ಸಿಗ್ತಾ ಇಲ್ಲ ನನಗೆ. ಯಾಕೆಂದರೆ ನನಗೆ ನೆನಪಿರೋ ಅಷ್ಟು ದಿವಸದಿಂದ ನಾನು ಚಿಕ್ಕವನಾಗಿದ್ದಾಗ ಕೂಡ ನಾನು ಕೆರೆಗಳನ್ನ ಎಳೀತಾ ಇದ್ದೆ, ಬಣ್ಣಗಳು ತುಂಬ್ತಾ ಇದ್ದೆ. ಮೈಸೂರಿನಲ್ಲಿ ನಾನು ಹೈಸ್ಕೂಲ್ ಓದ್ತಾ ಇದ್ದೆ. ಅವಾಗ 14 ವರ್ಷ. ಆವಾಗ ನನಗೆ 14ನೇ ವರ್ಷಕ್ಕೆ ಅವಾಗೆಲ್ಲ SSLCನೇ ಮುಗಿದೋಗ್ಬಿಡೋದು 14ನೇ ವರ್ಷಕ್ಕೆ. ಆಗ ನಮ್ಮ ಮನೆಯಲ್ಲಿ ಒಂದು ಅವಾಗೆಲ್ಲ ಹೆಂಚಿನ ಮನೆಗಳಿರೋದು, ದೊಡ್ಡ ದೊಡ್ಡ ಮನೆಗಳು. ಆದರೆ ಮಧ್ಯದಲ್ಲಿ ಪಾರ್ಟಿಷನ್ಗೆ ಗೋಡೆಗಳು ಇರ್ತಾ ಇರಲಿಲ್ಲ. ಆ ಗೋಡೆಗಳೋಸ್ಕರ ಏನು ಮಾಡ್ತಾ ಇದ್ರು ಅಂದರೆ ಪ್ಲೈವುಡ್ನಲ್ಲಿ ಇದನ್ನ ಪಾರ್ಟಿಷನ್ಗಳು ಮಾಡಿಬಿಟ್ಟು ಅದರಲ್ಲೇ ಒಂದು ಭಾಗ ಮಾಡಿ ಅದು ಮಾಡ್ತಾ ಇದ್ದೆ. ನಾನು ಏನು ಮಾಡಿದೆ, ನಮ್ಮ ಮನೆಯಲ್ಲಿ ಇದ್ದಿದ್ದು ಒಂದು ಇದರೊಳಗೆ ಅದಕ್ಕೆ ಫ್ರೇಮ್ ವರ್ಕ್ ಮಾಡ್ತಾರಲ್ಲ, ಆ ಫ್ರೇಮ್ ವರ್ಕ್ಗಳನ್ನು ಮಧ್ಯದಲ್ಲಿರುವಂಥ ಜಾಗಗಳನ್ನು ಉಪಯೋಗಿಸ್ಕೊಂಡು ನಾನು ಪೇಂಟಿಂಗ್ಗಳ ಮಾಡ್ತಾಯಿದ್ದೆ. ಪೇಂಟಿಂಗ್ಗಳಂದರೆ ನಾನು ಆಯಿಲ್ ಪೇಂಟ್ ಅಥವಾ ವಾಟರ್ ಕಲರ್ ಆ ಥರದ್ದು ಉಪಯೋಗಿಸ್ತಾ ಇರಲಿಲ್ಲ. ಚಾಕ್ ಆ್ಯಂಡ್ ಚಾರ್ಕೋಲ್ ಅಂತ ಅವಾಗ ಕರೀತಾ ಇದ್ದಿದ್ದು. ಚಾಕ್ ಪೀಸ್ನಲ್ಲಿ ಇದು ಮುಖ್ಯವಾದ ಭಾಗಗಳು ಬರುತ್ತೆ. ಅದು ಶೇಡ್ಗಳೆಲ್ಲ ಕೊಡೋದು ಮತ್ತು ಲೈನ್ಗಳು ಎಳೆಯೋದೆಲ್ಲ ಇದ್ರಲ್ಲಿ ಮಾಡೋದು. ಈ ಥರ ಟೆಕ್ನಿಕಿಂದ ಮಾಡ್ತಾ ಇದ್ದೆ. ಅದು ಅಲ್ಲೆಲ್ಲ ನಾವು ಇದ್ದಿದ್ದು ಒಂಟೆಕೊಪ್ಪಲ್ನಲ್ಲಿ ಅದು ಭಾಳ ಫೇಮಸ್ ಆಗಿತ್ತು ಆ ಜಾಗ. ಅದರಿಂದಾಗಿ ಯಾವುದೋ ಮನಸ್ಸಿಗೆ ಬಂದಿದ್ದು ನಮ್ಗೆ ಏನೇನು ಅನ್ನಿಸ್ತೋ ಅದೆಲ್ಲ ಬರಿತಾ ಇದ್ದೆ ಅಲ್ಲಿ. ಅಲ್ಲಿಂದ ನನಗೆ ಮುಂದಕ್ಕೆ ನನಗೆ ಓದೋದು ಮತ್ತು ಲೆಕ್ಕ ಮಾಡೋದು ಅಂದರೆ ಅರ್ಥಮೆಟಿಕ್, ಇದರೊಳಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇತ್ತು ನನಗೆ. ಮತ್ತು ಕಮ್ಯುನಿಕೇಷನ್ ಪ್ರಾಬ್ಲಮ್, ಯಾರ ಜೊತೆ ಮಾತಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ನನ್ನ ಮಕ್ಕಳನ್ನ ಬೆಳೆಸೋವಾಗ ನನಗೆ ಗೊತ್ತಾಗಿದ್ದು ಅದು ಡಿಸ್ಲೆಕ್ಸಿಯಾ ಅಂತ ಒಂದು ಲರ್ನಿಂಗ್ ಡಿಸಬಿಲಿಟಿ ಅಂತ. ಆ ಲರ್ನಿಂಗ್ ಡಿಸಬಿಲಿಟಿ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಆದರೆ ನನಗೆ ರೇಡಿಯೋ ನಾಟಕಗಳನ್ನು ಕೇಳೋ ಹುಚ್ಚಿದ್ದರಿಂದ ನನಗೆ ಯಾವಾಗಲೂ ಒಂದು ಸಲ ಅನ್ನಿಸ್ತು, ನನಗೆ ಈ ನಾಟಕಗಳಿಂದ ನನಗೆ ನನ್ನ ಪ್ರಾಬ್ಲಮ್ಗೆ ಏನೋ ಒಂದು ಇದು ಸಿಗ್ಬೋದು, ಸೊಲ್ಯೂಷನ್ ಸಿಗ್ಬೋದು, ಅದಕ್ಕೆ ಒಂದು ಥೆರಪಿ ಥರ ಏನಾದ್ರು ಆಗ್ಬೋದೇನೋ ಅನ್ನೋ ಒಂದು
ಉದ್ದೇಶದಿಂದ ಒಂದು ಥೆರಪಿ ಥರ ನಾಟಕ ಸೇರಿದೆ. ಅಷ್ಟೊತ್ತಿಗಾಗಲೇ ನಾನು ನನ್ನ ಡಿಪ್ಲೊಮಾನ ಮುಗಿಸಿ AMIನ ಮುಗಿಸಿ ನಾನು ITIನಲ್ಲಿದ್ದೆ. ITIನಲ್ಲಿ ಮಿತ್ರರ ಬಳಗ ಅಂತ ಒಂದು ಟ್ರೂಪ್ ಇತ್ತು. ಆ ಟ್ರೂಪ್ನಲ್ಲಿ ಸೇರಿಕೊಂಡು ನಾಟಕಗಳು, ಅದು ಸಣ್ಣ ಪುಟ್ಟ ನಾಟಕಗಳು ಮಾಡೋರು. ಅದ್ರ ಜೊತೆ ಅದಾದಮೇಲೆ ಒಂದು ರಕ್ತಾಕ್ಷಿಯಿಂದ ಒಂದು ಭಾಳ ಮೇಜರ್ ಪ್ರೊಡಕ್ಷನ್ ತಗೊಂಡು ಹಳೆಗನ್ನಡದಲ್ಲಿ ನಮ್ಮ ಈಗ ಕುವೆಂಪು ಅವರ ಇದೆಲ್ಲ ಅದನ್ನು ಕೇಳಿಸ್ಕೊಳ್ತಾ ಇದ್ದೆ. ನಾನು ಮಾಡಿದ್ದು ಪುರಜನ ಅಂತ ಒಂದೆರಡು ಮಾತುಗಳಿದ್ದದ್ದು, ಅದನ್ನು ಮಾತುಕೊಟ್ಟು ಕೂತಿದ್ದೆ. ಸೊ ಆ ಥರದ ಸಂದರ್ಭದಿಂದ ನನ್ನ ನಾಟಕದ ಇದು ಸ್ಟಾರ್ಟ್ ಆಗಿದ್ದು. ಆದರೆ ಆಮೇಲೆ ಕೊನೆಯೇ 1-2 ವರ್ಷದೊಳಗಡೆ ನಾನು ಆಲ್ಮೋಸ್ಟ್ ಮೇನ್ ಸ್ಟ್ರೀಮಿಗೆ ಬಂದುಬಿಟ್ಟಿದ್ದೆ. ನಮ್ಮ ನಾಗೇಶ್ ಅವರ ಜೊತೆ ಮತ್ತು ಅದಾದಮೇಲೆ BV ಕಾರಂತರು ಆ ಗುಂಪಿನಲ್ಲೆಲ್ಲ ಬಂದು ಸೇರ್ಕೊಂಡು ಆಗಲೇ ಒಂದು ಥರದಲ್ಲಿ ನನಗೆ ಡಿಸ್ಲೆಕ್ಸಿಯಾಗೆ ಒಂದು ಉತ್ತರ ಸಿಕ್ಬಿಟ್ಟಿತ್ತು ಅಲ್ಲಿ. ಇವತ್ತಿಗೂ ಕೂಡ ನನಗೆ ಒಂದು 80% ನನಗೆ ಅದರಿಂದ ಗುಣ ಸಿಕ್ಕಿದೆ. ಇನ್ನು 20% ಇದೆಯಲ್ಲ, ಅದು ಇವಾಗಲೂ ಕಾಡ್ತಾ ಇದೆ ನನಗೆ. ಸೊ ಆದ್ದರಿಂದ ನನ್ನ ಇದನ್ನು ಹೇಳೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಪೇರೆಂಟ್ಸ್ ಇದ್ರಿ, ಯಾರ್ಯಾರು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಮಕ್ಕಳನ್ನು ನೀವು ಏನಾದರೂ ಈ ಥರದ್ದು ಪ್ರಾಬ್ಲಮ್ಗಳಿದ್ದರೆ, ನಿಮಗೆ ಬಹಳ ಒಳ್ಳೆಯ ಥೆರಪಿ ಇರೋದು ಥಿಯೇಟರ್ನಲ್ಲಿ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅದರಿಂದ ಅನ್ನೋದ್ರಿಂದ ನಾನು ಇದನ್ನು ಇದರಿಂದ ಪ್ರಾರಂಭಿಸ್ತಾ ಇದ್ದೀನಿ. ಅದೆಲ್ಲ ಮುಂದುವರೆದ ಮೇಲೆ ನಾನು ನಾಟಕ ಶುರು ಮಾಡಿ ಸುಮಾರು 1965ರಲ್ಲಿ 1975ರಲ್ಲಿ ಸಮುದಾಯ ಅಂತ ಪ್ರಾರಂಭ ಆಯಿತು. ಸಮುದಾಯ ಪ್ರಸನ್ನ ಅವರು, KM ನಾಗರಾಜ್ ಅವರು, KV ನಾರಾಯಣ್ ಇಂಥವರೆಲ್ಲ ದೊಡ್ಡ ಆವತ್ತಿನ ದಿವಸಕ್ಕೆ ಸಾಹಿತ್ಯದಲ್ಲಿ ಮತ್ತು ಕಲೆಯಲ್ಲಿ ಬಹಳ ದೊಡ್ಡ ಛಾಪುಗಳನ್ನು ಮೂಡಿಸಿದವರು ಅವರೆಲ್ಲ ಆಗಲೇ ಪ್ರಾರಂಭಿಸಿದ್ರು. ಫಸ್ಟ್ ತಗೊಂಡಿದ್ದು ನಾಟಕ ಹುದ್ದವ ಬಡಿದರೆ ಅಂತ. ಇವಾಗ ತಾನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹುದ್ದವ ಬಡಿದರೆ ಅನ್ನೋದು ಸಂಸಾರ ನಾಟಕ. ವಿಗಡ ವಿಕ್ರಮರಾಯನ ರೀರಿಟರ್ನ್. ಅದಕ್ಕೆ ಮೂಲ ಸ್ಫೂರ್ತಿ ಅಂತ ಹೇಳಿದ್ರೆ, ಅವಾಗ 1974ನಲ್ಲಿ ಏನು ಕಾಣುತ್ತೆ, 74ನಲ್ಲಿ ಲಂಡನ್ ಶೇಕ್ಸ್ಪಿಯರ್ ಥಿಯೇಟರ್ ಅಂತ ಒಂದು ಟ್ರೂಪ್ ಬಂದಿತ್ತು. ಅವರು ಹ್ಯಾಮ್ಲೆಟ್ನ 2 ವರ್ಷನ್ಗಳನ್ನು ಮಾಡಿದ್ರು. ಒಂದು ಹ್ಯಾಮ್ಲೆಟ್ ಆಸ್ ಇಟ್ ಈಸ್ ಮಾಡೋದು. ಹ್ಯಾಮ್ಲೆಟ್ ಯಾವ ಥರ ಶೇಕ್ಸ್ಪಿಯರ್ ಬರ್ತಾರೆ ಅದೇ ಥರನೇ ಮಾಡೋದು. ಸ್ಟೇಜು ಮತ್ತು ಆ್ಯಕ್ಟರ್ಸು ಎಲ್ಲರೂ ಅವರೇನೆ. ಸ್ಟೇಜ್ ನೋಡೋಕ್ಕಾಗಲಿ, ಲೈಟಿಂಗ್ನಲ್ಲಾಗಲಿ ಯಾವುದೇ ಥರದ ವ್ಯತ್ಯಾಸ ಇಲ್ಲ. ಇನ್ನೊಂದು ಮಾರನೇ ದಿವಸನೇ ನಾನು ನೋಡಿದ್ದು ಏನು ಸರ್ ಅದು, ರೋಸೆನ್ಕ್ರಾಂಟ್ಜ್ ಅಂಡ್ ಗಿಲ್ಡನ್ಸ್ಟೈನ್ ಆರ್ ಡೆಡ್ ಅಂತ. ಆ ಹೆಸರನ್ನೇ ಎಷ್ಟು ಭಿನ್ನವಾಗಿದೆ ಅಂದರೆ ಬಹಳ ವಿಚಿತ್ರವಾಗಿತ್ತು. ಅದನ್ನ ಮಾರನೇ ದಿವಸ ನಾವು ಬಹಳ ಕುತೂಹಲದಿಂದ ನೋಡಿದ್ವಿ. ಹ್ಯಾಮ್ಲೆಟ್ನ ತಿರ್ಗಾ ಮಾಡ್ತಾ ಇದ್ದಾರೆ, ಅದೇ ಥರ ಇದೆ, ಎಲ್ಲರ ಅವರ ಆ್ಯಕ್ಟರ್ಸ್ ಅಂತ. ಅಲ್ಲಿ ಏನಾಗಿದೆ ಅಂದರೆ, ಹ್ಯಾಮ್ಲೆಟ್ ರಾಜವಂಶಕ್ಕೆ ಸೇರಿದವನು. ಅದರೊಳಗೆ ಹ್ಯಾಮ್ಲೆಟ್ ನಾಟಕದಲ್ಲೆಲ್ಲ ಕೊಡ್ತಾ ಬರೋದೇನೆ ಆ ರಾಜವಂಶಕ್ಕೆ ಸೇರಿದ ಪಾಲಿಟಿಕ್ಸ್ ಆಗಲಿ, ಪರ್ಸನಲ್ ವೆಂಡೆಟಾಸ್ ಆಗಲಿ, ಅವರು ಒಬ್ಬರನ್ನೊಬ್ಬರು ದ್ವೇಷಿಸಿ ಹಿಂಸೆ ಪಟ್ಕೊಂಡು ಇದು ಮಾಡ್ಕೊಳ್ಳೋದು, ಆಮೇಲೆ ದೇವವಾಗಿ ಬರೋದು, ಇದೆಲ್ಲ ಇದೆ, ಗೊತ್ತಿರೋದೇನೆ ಎಲ್ಲರಿಗೂ. 2ನೇ ವರ್ಷನ್ ಏನಪ್ಪ ಅಂತ ಹೇಳಿದ್ರೆ, ರೋಸೆನ್ಕ್ರಾಂಟ್ಜ್ ಮತ್ತು ಗಿಲ್ಡನ್ಸ್ಟೈನ್ ಅನ್ನೋರು ಆ ಅರಮನೆಯ ಕಾವಲುಗಾರರು. ಇಡೀ ನಾಟಕ ಹ್ಯಾಮ್ಲೆಟ್ನ ಆ ಕಾವಲುಗಾರರ ದೃಷ್ಟಿಯಿಂದ ನೋಡುವಂಥದ್ದು ಇನ್ನೊಂದು ಇಂಟರ್ಪ್ರಿಟೇಷನ್. ಅದು ಅದರಲ್ಲಿ ಏನಾಯ್ತು, ಪುಟ್ಟ ಅವುಗಳೇ ಪಾತ್ರಗಳು ಬರ್ತಾ ಇದ್ರು ಕೂಡ ಅದನ್ನ ಅದರ ನರೇಷನ್, ಅದರ ಆ ಕಥೆಗಳನ್ನು ಹೇಳೋದು ಮತ್ತು ಅದರ ಇಂಟರ್ಪ್ರಿಟೇಷನ್ ಇದೆಯಲ್ಲ,
ಆ ಇಬ್ಬರ ಮೂಲಕ ಬರೋದು, ಅಂದ್ರೆ ಅವ್ರ ಮೂಲಕ ನಾಟಕ ನೋಡಿದಾಗೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಬ್ಬ ರಾಜ ಸ್ವಲ್ಪ ಇನ್ನೊಬ್ಬ ರಾಜ ಬಂದ್ರೆ ಏನ್ ಆಗ್ಬೇಕಾಗಿದೆ ಅನ್ನೋದು ಒಂದು ಒಂದು ಇದಿರ್ತದೊಳಗೆ ವ್ಯೂ ಪಾಯಿಂಟ್. ಸೊ ಅದು ಹುತ್ತೋವು ಬಡಿದರೆ ನಾಟಕದ ಸ್ಫೂರ್ತಿ ಆಗಿತ್ತು. ಆದರೆ ಹುತ್ತೋವು ಬಡಿದರೆ ನಾಟಕ ಎಷ್ಟು ಬಹಳ ಒಂದು ಇಂಪ್ಯಾಕ್ಟ್ ಮಾಡಿದಂಥ ನಾಟಕ. ಅದರೊಳಗೆ ಚೆನ್ನ ಮತ್ತೆ ರಂಗ ಅಂತ ಇಬ್ರು ಕಾವಲುಗಾರ ಇರ್ತಾರೆ. ಅವ್ರ ಮೂಲಕ ಇಡೀ ಮೈಸೂರು ಸಂಸ್ಥಾನದ ಇದಿದೆಯಲ್ಲ, ಬಿಳ್ಗಡೆ ವಿಕ್ರಮರಾಯ, ಇದು ಈ ಆ ಒಂದು ಸೆಟಪ್ನ ಒಂದು ರಾಜವಂಶದಲ್ಲಿ ನಡೆಯುವಂಥ ಪೊಲಿಟಿಕಲ್ ಇವರ ಸಾಮಾನ್ಯರ ಪಾಯಿಂಟ್ ಆಫ್ ವ್ಯೂ ನೋಡುವಂಥದ್ದು. ಆಗ ಏನಾಯಿತು, ಇಡೀ ಇದಕ್ಕೆ ಬೇರೆ ತರಹದ ಒಂದು ಇದು ಬಂತು. ಮತ್ತು ಅದಕ್ಕೆ ಇಂಟರ್ಪ್ರಿಟೇಷನ್ ನಾನು ಆ್ಯಕ್ಚುಲಿ ಇದು ನನ್ನ ಇವತ್ತಿನ ಪಠ್ಯದಲ್ಲಿ ಇರಲಿಲ್ಲ. ಅದು ಇದು ಹೇಗೋ ಬಂದು ಅದಕ್ಕೆ ಬಂದ್ವಿ. ಅಲ್ಲಿ ನಾವು ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ ಅಂತ ಹೇಳಿದ್ರೆ, ಪಠ್ಯ ಅನ್ನೋದು ಒಂದು ನಾಟಕಕ್ಕೆ ಒಂದು ವಸ್ತು ಇರುತ್ತೆ. ಆ ವಸ್ತು ಒಂದು ಇಟ್ಕೊಂಡಿರ್ತೀವಿ, ಅದಕ್ಕೆ ಪಠ್ಯ ಇನ್ನೊಂದನ್ನು ತಯಾರು ಮಾಡ್ಕೊಳ್ತೀವಲ್ಲ, ಆ ತಯಾರು ಮಾಡ್ಕೊಳ್ಳೋದ್ರಲ್ಲಿ ಒರಿಜಿನಲ್ ನಾಟಕದ ಪಠ್ಯ ಏನಿರುತ್ತೆ ಅದೇ ಇರಬೇಕು ಅನ್ನೋದೇನಿಲ್ಲ. ಅದೇ ವಸ್ತುವನ್ನೇ ನಾವು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಅದು ಪಠ್ಯ ಬೇರೆ ಆಗುತ್ತೆ. ಮತ್ತೆ ಅದರ ದೃಶ್ಯಗಳು ಮತ್ತೆ ಇವುಗಳು ಅದು ಕೂಡ ಬೇರೆ ಆಗ್ಬೋದು. ಇವತ್ತು ನಾನು ಪಠ್ಯನ ತಯಾರು ಮಾಡ್ಕೊಂಡು ಬಂದಿರೋದನ್ನ ನಾನು ಒಂದು ಸ್ವಲ್ಪ ಓದ್ಬಿಡ್ತೀನಿ. ಯಾಕೆಂದ್ರೆ ನಾನು ಯಾವತ್ತು ಕೆಲವು ವಿಷಯಗಳ ಬಗ್ಗೆ ಮಾತಾಡಿದ್ದೇನೆ ಹೊರತು, ಆದರೆ ಈ ಥರ ಒಂದು ತಯಾರು ಮಾಡ್ಕೊಂಡು ಪಠ್ಯವನ್ನು ತಯಾರು ಮಾಡ್ಕೊಂಡು ಬಂದು ಅದನ್ನು ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ನಾನು ಮಾಡಿಲ್ಲ ಇದುವರೆಗೂ. ಇವತ್ತು ಪ್ರಯತ್ನ ಪಡ್ತೀನಿ. ನಾಟಕದ ವಸ್ತು, ಪಠ್ಯ, ದೃಶ್ಯ, ನಿರ್ದೇಶಕನ ದೃಷ್ಟಿ. 1976ರಲ್ಲಿ ಗೆಳೆಯ ದಿವಂಗತ ಟಿ ಎನ್ ನರಸಿಂಹನ್ ಸಮುದಾಯ ತಂಡದ ಒಂದಿಷ್ಟು ಜನರನ್ನು ಸೇರಿಸಿ ರವೀಂದ್ರ ಕಲಾಕ್ಷೇತ್ರದ ಜೆಂಟ್ಸ್ ಲಾಂಜ್ನಲ್ಲಿ ಆಂಟೋನ್ ಚೆಕಾಫ್ರ ವಾರ್ಡ್ ನಂಬರ್ 6 ನೀಡುಗತೆಯನ್ನು ಬಹಳ ರೋಚಕವಾಗಿ ಓದಿದರು. 19ನೇ ಶತಮಾನದ ರಷ್ಯಾದ ಅಂದಿನ ದಮನಕಾರಿ ವ್ಯವಸ್ಥೆಯಡಿಯ ಕರಾಳ ಪರಿಸ್ಥಿತಿಯಲ್ಲಿ ನಲುಗಿ ನರಳುತ್ತಿದ್ದ ಜನಸಾಮಾನ್ಯರ ಬದುಕಿನ ಚಿತ್ರಣವನ್ನು ಕೇಳಿ ನಮ್ಮ ಮನಸ್ಸು ಕಲಕಿ ಹೋಯಿತು. ಕಥೆಯ ಬಗ್ಗೆ ಚರ್ಚೆನೂ ಆಯಿತು. ನಂತರ ಒಂದು ನಿಮಿಷ ಮೌನ ತಡೆದು ನರಸಿಂಹನ್ ಹೇಳಿದರು, ಇದನ್ನ ನಾಟಕ ಮಾಡೋಣ. ನಾವೆಲ್ಲ ನೋಡಿದ್ವಿ. ಆಮೇಲೆ ಹೆಂಗಪ್ಪ ಅಂತ ಯೋಚನೆ ಮಾಡಿದ್ವಿ. ಆಯ್ತು ಮಾಡೋಣ ಅಂದ್ವಿ. ಆದರೆ ಅದು ಹೇಗೆ ಅನ್ನೋದು ನಮ್ಗೇನು ಗೊತ್ತಿರಲಿಲ್ಲ. ನರಸಿಂಹನ್ನ ಇದನ್ನ ರಂಗದ ಮೇಲೆ ತರಬೇಕಾದ ಮೊದಲನೇ ಹಂತ ಇದು ಅಂತ ಆ ಪುಸ್ತಕವನ್ನ ರೊಯ್ ಅಂತ ದೂರಕ್ಕೆ ಬಿಸಾಡೋದು. ನಾವೆಲ್ಲ ಉಸಿರುಪಿಗೆ ಹಿಡಿದು ಅವರ ಕಡೆಯೇ ನೋಡಿದ್ವಿ. ಒಂದು ಹೊಸ ರಂಗ ಸಾಧ್ಯತೆಗೆ ನಮ್ಮನ್ನು ನಾವು ತೆರೆದುಕೊಳ್ಳುತ್ತಿರುವ ಭಾಸವಾಯಿತು. ನರಸಿಂಹನ್ ಹೇಳಿದ್ರು, ಈ ಕಥೆಯನ್ನು ಓದಿದಾಗ ನಿಮಗಾದ ಗಾಢವಾದ ಅನುಭವ ಮತ್ತು ಅದಕ್ಕೆ ನಮ್ಮ ಇಂದಿನ ಪರಿಸರದಲ್ಲಿ ನಾವು ಪ್ರತಿಕ್ರಿಯಿಸಬೇಕಾದ ರೀತಿ ಇವನ್ನಿಟ್ಟುಕೊಂಡು ನಮ್ಮದೇ ರೀತಿಯಲ್ಲಿ ರಂಗದ ಮೇಲೆ ತರೋಣ. ಮೂಲ ಕಥೆಯನ್ನು ಅಕ್ಷರಶಃ ರಂಗವಲ್ಲಿಯಂತೆ ಬಿಡಿಸಲು ಹೋದರೆ ನಾವು ಬಿಗಿಯಾಗಿ ಒತ್ತು ಕೊಡಬೇಕಾದ ಅಂತಃಸತ್ವ ಎಲ್ಲೋ ಕಳೆದು ಹೋಗಿ ಬೇಡದ ಅಲಂಕಾರಗಳನ್ನ ಆವರಿಸುವ ಸಾಧ್ಯತೆ ಇರುತ್ತದೆ ಎಂದರು. ಆ ಗಳಿಗೆಯಿಂದಲೇ ಅಭ್ಯಾಸ ಶುರುವಾಯಿತು. ನರಸಿಂಹನ್ ದಿನಕ್ಕೊಂದು ದೃಶ್ಯವನ್ನು ತಮ್ಮ ತಲೆಯಲ್ಲಿಯೇ ಸೃಷ್ಟಿಸಿಕೊಂಡು ಬರುತ್ತಿದ್ದರು. ಸಣ್ಣ ಕಾಗದದ ಚೂರುಗಳನ್ನು ಅವರು ಕೊನೆಯ ತನಕ ಯಾವತ್ತು ಪೂರ್ತ ಸ್ಕ್ರಿಪ್ಟ್ ಇಟ್ಕೊಂಡು ಪ್ರಿಂಟ್ ಆಗಿರೋದು ಅಥವಾ ಅವರು ಕೈನಲ್ಲಿ ಪೂರ್ತ ಬರೆದಿಟ್ಕೊಂಡಿದ್ದು ಯಾವತ್ತೂ ನಾನಂತೂ ನೋಡಿಲ್ಲ. ಒಂದು ಚೀಟಿಗಳು ಎಲ್ಲ ಹರಿದಿರೋವಂಥದ್ದು, ಕೈನಲ್ಲಿ ಹರಿದಿರೋವಂಥ ಚೀಟಿಗಳು, ಅದರೊಳಗೆ ಹಿಂಗೆ ಡಯಾಗ್ನಲ್ ಆಗಿ ಹಿಂಗೆ ಒಂದಷ್ಟು ಬರ್ಕೊಂಡ್ಬರೋರು. ಅದನ್ನು ಒಂದು ಪೂರ್ತ ಸೀನ್ ಮಾಡಿಸೋರು ನಮಗೆ. ಅದರೊಳಗೆ ಏನಿತ್ತ ಅಷ್ಟೊಂದು ಇರೋಕ್ಕೆ ಸಾಧ್ಯನೇ ಇರ್ತಾ ಇಲ್ಲ. ಅದೆಲ್ಲ ನಾವು ತಲೆಯಿಂದ ಬರ್ತಾ ಇರ್ತದೆ. ನಮ್ಮ ಕಂಪ್ಲೀಟ್ ಅಷ್ಟು ಡೀಟೇಲ್ ಆಗಿ ಅವರು ಇದನ್ನು ಮಾಡಿಸೋರು. ದಿನಕ್ಕೊಂದು ದೃಶ್ಯವನ್ನು ತಮ್ಮ ತಲೆಯಲ್ಲೇ ಸೃಷ್ಟಿಸಿಕೊಂಡು ಬರುತ್ತಿದ್ದರು. ಸಣ್ಣ ಕಾಗದ ಚೂರುಗಳಲ್ಲಿ ಅದೇನೇನೋ ಗೀಚಿಕೊಂಡು ಬರುತ್ತಿದ್ದರು.
ಒಂದೊಂದು ದೃಶ್ಯದ ಸಂದರ್ಭವನ್ನು ಮಾತ್ರ ಹೇಳಿ ಅದನ್ನು ರೂಪಿಸಿ ಬೆಳೆಸುವ ಜವಾಬ್ದಾರಿಯನ್ನು ನಮಗೆ ನಟರಿಗೆ ಬಿಡುತ್ತಿದ್ದರು. ಜಗನ್ನಾಥ ಅಂಡ್ ಡಾಕ್ಟರ್ ಆನಂದ್, ಫಸ್ಟ್ ಎನ್ಕೌಂಟರ್, ಸೆಕೆಂಡ್ ಎನ್ಕೌಂಟರ್, ವಾರ್ಡನ್ ಗೋವಿಂದ ಅಂಡ್ ಇನ್ಮೇಟ್ಸ್ ಲೆಫ್ಟ್ ಟು ದೆಮ್ಸೆಲ್ವ್ಸ್, ಹೀಗೆ ಏನೇನೋ ಹೆಸರುಗಳು ಕೊಡೋರು. ಒಂದೊಂದು ಸೀರೆ ಒಂದೊಂದು ಹೆಸರು ಕೊಟ್ಬಿಟ್ಟು ಇವಾಗ ಈ ದೃಶ್ಯದಲ್ಲಿ ಇಷ್ಟಿರುತ್ತೆ ಸುಮಾರು, ಅದನ್ನ ನೀವು ಡೆವಲಪ್ ಮಾಡಿ ಅಂತ ಬಿಟ್ಬಿಡೋರು ನಮಗೆ. ಆಮೇಲೆ ಇದಕ್ಕೆ ನಾವು ಮಾಡಕ್ಕೆ ಶುರು ಮಾಡಿದ್ವಿ. ನಾನು ಲೋಹಿತಾಶ್ವ ಅಥವಾ ಮುಖ್ಯಮಂತ್ರಿ ಚಂದ್ರು, ನಾನು ಇನ್ನೊಂದು ಜನ ಇಲ್ಲಿ ಬರ್ತಾ ಇದ್ದಾರಲ್ಲ ಇವರು ನಮ್ಮ ಸನತ್ ಕುಮಾರ್, ಮಾಧವರಾವ್, SK ಮಾಧವರಾವ್, ನಾವೆಲ್ಲ ಒಂದು 5-6 ಜನ ಸೇರ್ಕೊಂಡು, ಆಮೇಲೆ ಗಂಗಾಧರ ಸ್ವಾಮಿ ಅವಾಗ ನಾನು ಇವಾಗ ಇಡ್ಸಪ್ಪ ಇದ್ದಾಗ ಆವಾಗ ಸಣ್ಣಕ್ಕಲಾಗಿದ್ದೆ, ನನಗಿಂತ ಸಣ್ಣಕ್ಕಿದ್ರು ಗಂಗಾಧರ ಸ್ವಾಮಿ. ಅವಾಗ ಕಣ್ಣುಗಳಿಗೆ ಶೂಟಪ್ಪ ಕಾಣೋದು ಅವ್ರದ್ದು ವಿಚಿತ್ರವಾಗಿ. ಅದು ವಾರ್ಡ್ ನಂಬರ್ 6 ನಲ್ಲಿ ಎಲ್ಲರೂ ಹುಚ್ಚರು ಅಂತ ಅಲ್ಲಿ ಒಂದು ವ್ಯವಸ್ಥೆ, ಯಾರು ಅವರಿಗೆ ಅಷ್ಟಾಗಿ ಆ ವ್ಯವಸ್ಥೆಯಲ್ಲಿರೋ ಜನಗಳಿಗೆ ಅಷ್ಟಾಗಿ ಮತ್ತೆ ಇರ್ಸ್ಮುರ್ಸುಂಟು ಮಾಡುವಂತ ಜನಗಳನ್ನ ತೆಗೆದು ಅಲ್ಲಿ ಹಾಕೋರು. ಅಂದ್ರೆ ದೇ ಯೂಸ್ ಟು ಐಸೋಲೇಟ್ ದಮ್ ಫ್ರಮ್ ದಿ ಸೊಸೈಟಿ, ಮತ್ತೆ ಮಿಸ್ಟ್ರೀಟ್ ಮಾಡೋದು ಅವ್ರನ್ನ. ಸೊ ಈ ತರದ್ದ ಒಂದು ವಾರ್ಡ್, ಅದು ವಾರ್ಡ್ ನಂಬರ್ 6 ಅನ್ನೋದು. ಮೂಲ ಕಥೆಯನ್ನು ಓದಿದ್ರೆ ನಿಮ್ಗೆ ಏನೋ ವಿಚಿತ್ರವಾದ, ಅಲ್ಲಿಗೆ ಹೋಗೋ ದಾರಿನಲ್ಲೇನೆ ಸಿಕ್ಕಾಬಿಟ್ಟೆ ಜೊಂಡು ಹುಲ್ಲು ಬೆಳ್ಕೊಂಡು ಒಂಥರ ಕೆಸರು ಮಣ್ಣು, ಆಮೇಲೆ ಇದು ನೆಲಗಳಿಗೆಲ್ಲ ಸರಿಯಾಗಿ ಕಲ್ಲುಗಳನ್ನು ಹಾಸಿರಲ್ಲ, ಎಲ್ಲ ಉರುಳ್ಕೊಳ್ಳೋ ಥರ ಇರೋಂಥದ್ದು. ಅಲ್ಲಿ ಸ್ಟೇರ್ ಕೇಸು ಯಾವುದೋ ಹಳೆ ಕಬ್ಬಿಣದ ಸ್ಟೇರ್ ಕೇಸು, ಅದು ಕಿರ್ಬಿಡ್ತಾ ಇರುತ್ತೆ, ಅಳ್ಳಾಡ್ತಾ ಇರುತ್ತೆ. ಈ ಥರದ್ದು ಒಂಥರ ಹಿಂಸೆ, ಮನಸ್ಸಿಗೆ ಹಿಂಸೆ ಉಂಟಾಗುವಂತ ಇದು. ಅದನ್ನ ರಂಗಭೂಮಿಯ ಲಿಮಿಟೇಷನ್ಸ್ ಏನು ಅಂತ ಹೇಳಿದ್ರೆ, ಇಂಥ ಬಹಳ ಎಫೆಕ್ಟಿವ್ ಆಗಿರುವಂತ ವಿವರಣೆಗಳಿರುತ್ತಲ್ಲ, ಅದನ್ನ ನೀವು ರಂಗದ ಮೇಲೆ ತರಕ್ಕಾಗದಿಲ್ಲ. ಅದು ತರಬೇಕಾದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ತಿಳ್ಕೊಳ್ಳಿ, ಅವು ವಾಚ್ಯ ಆಗ್ಬಿಡುತ್ತೆ. ಆ ವಾಚ್ಯ ಆದ್ರೆ ಅದು ಆ ಎಫೆಕ್ಟ್ ಅಂತೂ ಬರೋದಿಲ್ಲ. ಸೊ ಅದಕ್ಕೆ ನರಸಿಂಹನ್ ಮತ್ತೆ ಲೇಟರ್ ಆನ್ ಬಂದಿದ್ದು DR ನಾಗರಾಜ್ ಅವರ ಅದಕ್ಕೆ ಒಂದು ಕಾವ್ಯಮಯ ಇದನ್ನ ತಿರುವನ್ನ ಕೊಟ್ಟಿರೋದಕ್ಕೆ ಅವ್ರು ಮಾಡಿದ್ದೇನಂತ ಹೇಳಿದ್ರೆ, ಆ ಥರದ ಹಿಂಸೆ ಉಂಟು ಮಾಡುವಂತ ಇವುಗಳನ್ನ, ಎಫೆಕ್ಟ್ಗಳನ್ನೆಲ್ಲ ಕೆಲವು ಪಾತ್ರಗಳಲ್ಲಿ ತರೋರು. ಅಂದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡುವಂತ ಮಾತುಗಳಲ್ಲ, ಅವರದ್ದೇ ಆದ ನೆಗೆಟಿವ್ ಆಗಿರುವಂತ ಕ್ಯಾರೆಕ್ಟರ್ಸ್ ಅಂತದನ್ನ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಅವರೇ ಅವರನ್ನು ನೋಡಿದ್ರೆ ಹಿಂಸೆ ಆಗಬೇಕು, ಆ ಥರದ ಕೆಲವು ಪಾತ್ರಗಳನ್ನ ಕ್ರಿಯೇಟ್ ಮಾಡಿ ಅದನ್ನು ಮಾಡೋರು. ಆಮೇಲೆ ಇದಕ್ಕೆ ಒಂದು ನಾವು ಇದನ್ನ ಡೆವಲಪ್ ಮಾಡ್ತಾ ಹೋಗ್ತಾ ಇದ್ವಿ. ಕೆಲವು ಸೀನಿಯರ್ಗಳನ್ನ ನಮ್ಗೆ ಇಷ್ಟ ಬಂದಾಗ ಅವರು ಒಂದು ಗೈಡ್ಲೈನ್ ಕೊಡ್ತಾ ಇದ್ರು. ಇದಕ್ಕೆ ಒಂದು ದಿವಸ ಅವರು ಅಂದ್ರೆ ತಲೆ ಮೇಲೆ ಕೊಂಡು ಒಂಥರ ಇದರೊಳಗೆ ಕತ್ತಲೆ ದಾರಿ ದೂರ ಚುಕ್ಕಿ ಚಂದ್ರ ಇಲ್ಲದ ಲೋಕ ಅಂತನೋ, ಅಥವಾ ಸುಂಕಿರುಡುಗಿ ಸುಂಕಿರೇ ಚುಂಕಿ ಕೊಡ್ತೀನಿ ಸುಂಕಿರೇ, ವಾಳೆ ಕೊಡ್ತೀನಿ ಸುಂಕಿರೆ, ಕುಪ್ಸ ಕೊಡ್ತೀನಿ ಸುಂಕಿರೆ, ಸುಂಕಿರುಕಿ ಸುಂಕಿರೇ ಅಂತ ನಾವು ಇದೊಂದು ಯಾವುದೋ ಕೆಲವು ಆರ್ಥನಾದ ಒಂದು ಇದನ್ನ ಇಟ್ಕೊಂಡು ಟ್ಯೂನ್ ಇಟ್ಕೊಂಡು ಅದನ್ನ ಹಾಡೋರು. ಈ ನಾಟಕಕ್ಕೂ ಅದಕ್ಕೆ ಏನಾದ್ರು ಸಂಬಂಧ ಇದೆಯಾ ಏನೋ ಅದನ್ನೇನೋ ಹೇಳ್ತಾ ಇಲ್ಲ ನಮಗೆ. ಆದ್ರೆ ಅದರ ಎಫೆಕ್ಟ್ ನಾವು ಅಲ್ಲಿ ಮುಂದೆ ರಿಹರ್ಸಲ್ ಮಾಡೋ ಅಷ್ಟೊತ್ತಿಗೆ ಅದು ಎಲ್ಲೋ ಒಂದು ಜಾಗದಲ್ಲಿ ಈ ಥರದ ಎಫೆಕ್ಟ್ ಅದ್ರ ಮೇಲೆ ಬೀಳೋದು. ಮತ್ತೆ ಅದಕ್ಕೆ ಬರ್ತಾ ಇದ್ದಾಗ ಒಂಥರ
ಬೇರೆ ಬೇರೆ ತರದ ಆಯಾಮಗಳು ಬರೋಕ್ಕೆ ಶುರುವಾಯಿತು ಅವರಲ್ಲಿ. ಈ ತರ ಒಂದು ರೀತಿಯಲ್ಲಿ ಅದು ನಟರಿಂದಾನೇ ಕಟ್ಟಿಸ್ಕೊಳ್ತಾ ಹೋಯ್ತು ಆ ನಾಟಕ. ಮತ್ತೆ ಈ ಹಂತದಲ್ಲಿ D.R. ನಾಗರಾಜ್ ಅವರು ಬಂದು ಒಂದು 2-3 ರಿಹರ್ಸಲ್ಗಳು ನೋಡಿ ಆಮೇಲೆ ಅದಕ್ಕೆ ಒಂದು ಪೊಯೆಟಿಕ್ ಟಚ್ ಕೊಟ್ಟರು. ಅದಾದ್ಮೇಲೆ ಅದು ಉಳ್ಕೊಂಡು ಬಂತು. ಒಂದು ಸುಮಾರು 225 ಶೋಗಳನ್ನ ನಾವೇನೆ ಸಮುದಾಯದ ಅದೇ ಟ್ರೂಪ್ನವರು ಸಣ್ಣ ಪುಟ್ಟ ಕೆಲವು ಬದಲಾವಣೆ ಆಗ್ತಾ ಇತ್ತು. ಗಂಗಾಧರ ಸ್ವಾಮಿ ಬದಲಾಗಿ ಗುಂಡಣ್ಣ ಅವ್ರು ಮಾಡಿದ್ರು. ಆಮೇಲೆ ಇವರು ಸನತ್ ಕುಮಾರ್ ಬದಲಾಗಿ ಚೆನ್ನಿ ಮಾಡ್ತಾ ಇದ್ರು. ಆ ಥರ ಬದಲಾವಣೆಗಳು ಬಿಟ್ಟರೆ ಇನ್ಯಾವುದೇ ಥರದ ಬದಲಾವಣೆಗಳಾದರೆ ಅದೇ ಟೀಮ್ನಿಂದ ಸುಮಾರು 225 ಶೋಗಳಾಯಿತು. ಆ 225 ಶೋಗಳನ್ನ ಅಷ್ಟು ದಿವಸ ಅದು ಬಿಗಿ ಎಷ್ಟು ಇದಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ತನಕ ಅದು ರಿಲೆವೆನ್ಸ್ ಉಳಿಸ್ಕೊಂಡಿತ್ತು ಅನ್ನೋದೇ ಅದಕ್ಕೆ. ನಾನು ಇದನ್ನ ಈ ಮಾತಿಂದ ನಾನು ಯಾಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ವಸ್ತು ಅನ್ನೋದಿದೆಯಲ್ಲ, ನಾಟಕದ ವಸ್ತು ಅನ್ನೋದು ರಷ್ಯನ್ ಮೂಲದ ಆಂಟೋನ್ ಚೆಖಾವ್ ಅವರದು ವಾರ್ಡ್ ನಂಬರ್ 6 ಅನ್ನ ನೀಡುಗತೆಯಿಂದ ತಗೊಂಡಿರುವಂಥದ್ದು ವಸ್ತು. ಆ ವಸ್ತು ಯಾವ ತರಹ ಇದೆ ಅನ್ನೋದು ನೀವು ವಾರ್ಡ್ ನಂಬರ್ 6 ಅನ್ನು ಓದಿದಾಗ ಮಾತ್ರ ನಿಮಗೆ ಅದರ ಅನುಭವ ಬರುತ್ತೆ. ಅದರಲ್ಲಿ ಇರೋ ಅನುಭವ, ಅದರ ಎಸ್ಸೆನ್ಸ್ ಮಾತ್ರ, ಅದರ ಅಂತಃಸತ್ವ ಏನಿದೆ ಅದನ್ನು ಮಾತ್ರ ಹಿಡಿದು ನಮ್ಮ ಪರಿಸರಕ್ಕೆ ಹೋಗೋ ಹಾಗೆ, ಮತ್ತೆ ನಮ್ಮಲ್ಲೇ ಹುಟ್ಟುಕೊಂಡ ಹಾಗೆ, ಮತ್ತೆ ಅದಕ್ಕೆ ಬೇರೆ ತರದೇ ಒಂದು ರಂಗ ಭಾಷೆಯನ್ನು ಕಂಡುಕೊಂಡು ಅದನ್ನ ರಂಗದ ಮೇಲೆ ತಂದ ಇದಿದೆಯಲ್ಲ, ಅದು ನಮಗೆ ಅವತ್ತಿನ ದಿವಸಕ್ಕೆ ಹೊಚ್ಚ ಹೋಯ್ತು. ನಮಗೆ ಯಾರು ಆತರ ನಾವಾಗೇ ಅದನ್ನ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಮತ್ತು ಅದು ಅಷ್ಟೊಂದು ಜನಗಳಿಗೆ ಹತ್ರ ಆಗ್ತಾ ಹೋಗುತ್ತೆ ಅನ್ನೋದು ನಮಗೆ, ನಾವು ನಟರಿಗಂತೂ ಆ ಐಡಿಯಾ ಇರಲಿಲ್ಲ. ನರಸಿಂಹನೇ ಆಗಲೇ ತಮ್ಮನ್ನು ತಾವು ಗುರುತಿಸ್ಕೊಂಡ್ಬಿಟ್ಟಿದ್ರು. ಮೈಸೂರಿನಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಅವರು ನಾಟಕಗಳನ್ನ, ಬಹಳ ಪವರ್ಫುಲ್ ಆಗಿರೋ ನಾಟಕಗಳನ್ನ, ಬಹಳ ವಿಚಿತ್ರವಾದ ಬದಲಾವಣೆಗಳನ್ನ ಮಾಡ್ಕೊಂಡು ಅವರು ಪ್ರೆಸೆಂಟ್ ಮಾಡಿದ್ದಕ್ಕೆ ಈಗಾಗಲೇ ಅವರು ಇದಾಗಿದ್ರು. ಈ ಮಾತುಗಳಿಂದ ನಾನು ಯಾಕೆ ಇದೊಂದು ಕಾರಣ ಇದೆ ಅಂತ ಹೇಳಿದ್ರೆ, ಕತ್ತಲೆ ದೂರದ ಸೃಷ್ಟಿ ಕ್ರಿಯೆ ಏನಿದೆ, ನಮಗೆ ಏನು ಯಾವುದೋ ಒಂದು ಭಾವನೆಯನ್ನು ಮಾತ್ರ ನಮ್ಮ ತಲೆಯಲ್ಲಿ ಹುಟ್ಟಾಕ್ಬಿಟ್ಟು ಅದ್ರೊಳಗಡೆ ಈ ಲಿಟ್ರೇಚರ್ ಮೂಲಕ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಒಂದು ಲಿಟ್ರೇಚರ್ ಬಂದೇ ಬರುತ್ತಲ್ಲ, ಅದ್ರ ಮೂಲಕ ನಾವೇ ಕಥೆಗಳನ್ನು ಕಟ್ಕೊಳ್ಳೋದು ಮತ್ತೆ ಪದಗಳನ್ನು ಹುಡ್ಕೊಂಡು ದಿವಸ ಅದಕ್ಕೆ ತಯಾರ ಬರಬೇಕಾಗ್ಬರ್ತದೆ. ಸೊ ಹೀಗಾಗಿ ಅದನ್ನು ಹುಡ್ಕೊಳ್ಳೋದು. ಮತ್ತೆ ಸ್ವತಃ ನರಸಿಂಹನ್ ಇವರು ಸಾಹಿತ್ಯದ ವಿದ್ಯಾರ್ಥಿಯೇ ಅಲ್ಲದ ನನ್ನನ್ನು ಬರೆಯಲು ಹುರಿದುಂಬಿಸಿದಂತೂ ನಿಜ. ಆದರೆ ನಾನು ಒಂದು ತರದ ಸ್ಲಂಬರ್ನಲ್ಲಿದ್ದೆ. ಆ ಬರೀ ನಟನಾಗೆ ನಾನು ಜಾಸ್ತಿ ವರ್ಷಗಳ ಕಳೆದೆ ರಂಗಭೂಮಿಯಲ್ಲಿ. ನಟನ ಜೊತೆ ನಾನು ಪೇಂಟಿಂಗು ಮಾಡ್ತಾ ಇದ್ದಿದ್ದರಿಂದ ನಾನು ಪೋಸ್ಟರ್ಗಳನ್ನ ಡಿಸೈನ್ ಮಾಡ್ತಾ ಇದ್ದೆ, ಸೆಟ್ಗಳನ್ನ ಡಿಸೈನ್ ಮಾಡ್ತಾ ಇದ್ದೆ, ಕಾಸ್ಟ್ಯೂಮ್ಸ್ಗೆ ಅಥವಾ ಕಲರ್ ಸ್ಕೀಮಿಂಗನ್ನು ಮಾಡ್ತಾ ಇದ್ದೆ. ಇವುಗಳೆಲ್ಲ ನನಗೆ ನ್ಯಾಚುರಲ್ ಆಗಿ ಬಂದಿದ್ದಂಥದ್ದು. ಅದರೊಳಗೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಅದನ್ನ ಯಾವುದೋ ಒಂದು ಬರವಣಿಗೆ ಮಾಡುವಂಥದ್ದು ಇದೆಯಲ್ಲ, ಅದು ನನಗೆ ನಿಜವಾಗ್ಲೂ ಧೈರ್ಯ ಮಾಡಿದ್ದು ಯಾವಾಗಲೂ ನಾನು 1980 ಆದ್ಮೇಲೆ ನಮ್ಮ ಇದರೊಳಗೆ ಒಂದು ನಾಟಕ ಮಾಡಬೇಕಾದಂಥದ್ದು. ಮತ್ತೆ ಇಲ್ಲಿ ಆಚೆ ಕಡೆ ಮಾಡ್ತಾ ಇದ್ದ ನಾಟಕಗಳೆಲ್ಲ ನಮ್ಮ CIL ಅಂತ ಇದೆಯಲ್ಲ, ಅಲ್ಲಿ ಎಲ್ಲಾ ತರದ ಭಾಷೆಗಳು ಮತ್ತೆ ಎಲ್ಲಾ ತರದ ಕಲ್ಚರ್ನವರು ಮತ್ತೆ ಎಲ್ಲಾ ತರದ ಕ್ಲಾಸ್ನ ಜನಗಳು ಇರೋರು. ಸೊ ಅವ್ರಿಗೆ ನೀವು ಏಕದಮ್ ಕ್ರಮವಾಗಿ
ರಕ್ತಾಕ್ಷಿ ಥರದ ಇದಾಗಲಿ ಅಥವಾ ಕುವೆಂಪು ಅವ್ರ ನಾಟಕಗಳಾಗಲಿ ಅಥವಾ ಕಥೆಗಾರಿದ ಥರದ ನಾಟಕಗಳನ್ನ ಮಾಡಿದ್ರು ಕೂಡ ಭಾಳ ಇದಾಗ್ಬಿಡೋದು. ಆದ್ದರಿಂದ ಅವ್ರಿಗೆ ಸುಲಭವಾಗಿ ಅರ್ಥ ಆಗುವಂಥ ಒಂದು ನಾಟಕ ಬೇಕಾಗಿತ್ತು. ಆವಾಗ ಬೆಂಗಾಲಿನಲ್ಲಿ ಒಂದು ನಾಟಕ ಆಯಿತು, ಬಾಬಾ ಬದಲ್ ಅಂತ ಒಂದು ನಾಟಕ ಭಾಳ ಪಾಪ್ಯುಲರ್ ಆಗಿದ್ದು. ಅದನ್ನು ನನ್ನ ಬಂಗಾಳಿ ಮಿತ್ರರು ಕೆಲವ್ರನ್ನ ಹಿಡ್ಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ. ಅದನ್ನು ಅಪ್ಪ ಬಾಬ ಚಿಕ್ಕು ಅಂತ ಅವತ್ತಿನ ದಿವಸಕ್ಕೆ ಕರೆದೆ ನಾನು. ಅದರೊಳಗೆ ಒಬ್ಬ ಅಪ್ಪ ತಪ್ಪಿಸ್ಕೊಂಡ್ರೆ ಅದಿರಲಿ, ಅದು ಒಟ್ಟಿನಲ್ಲಿ ಆವಾಗ ನನ್ನ ಬರವಣಿಗೆ ಅಂತ ಸ್ಟಾರ್ಟ್ ಆಯಿತು. ಆವಾಗ ಟಿ ಎನ್ ನರಸಿಂಹನ ಜೊತೆ ನಾನು ಭಾಳ ಅಪ್ಪ ಅಪ್ಪ ಬಚ್ಚಿಟ್ಕೋ ಅನ್ನೋ ಒಂದು ಟೈಟಲ್ ಇದೆಯಲ್ಲ ಅದನ್ನು ಕೊಟ್ಟವರು ಟಿ ಎನ್ ನರಸಿಂಹನ್. ಅಂತ ಒಂದು ಟೈಟಲ್ನ ನಾನು ಹುಡುಕ ಅಷ್ಟು ಶಕ್ತಿ ನನ್ನನ್ನು ಅಂತ ಇರಲಿಲ್ಲ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಈ ಥರ ಒಂದು ಪರಿಸ್ಥಿತಿ ಬಂದಿದ್ದರೆ ನಾನು ಏನು ಮಾಡೋದು, ನಾಟಕ ನಾನೇ ಬರಿಬೇಕಾಗೋದು. ಬರೀರಿ ಏನು ಇವಾಗ ನಿಮಗೆ ಏನಿಲ್ಲ, ನಿಮಗೆ ಗೊತ್ತಿರುವಂಥ ಪಾತ್ರಗಳು ಯಾವುದಾದ್ರು ಬರುತ್ತಲ್ಲ ಅದಕ್ಕೆ ನಿಮ್ಮ ಭಾಷೆಯಲ್ಲಿ ಬರೀರಿ. ನೀವು ಅದಕ್ಕೋಸ್ಕರ ಒಂದು ಭಾಷೆಯನ್ನು ಹುಡುಕೊಂಡು ನೀವು ಒಂದು ಸಾಹಿತ್ಯ ಓದಿ ಅದರ ಗ್ರಾಮರ್ ಅದರ ಇವುಗಳನ್ನ ಅದನ್ನೆಲ್ಲ ಹುಡ್ಕೊಳಕ್ ಹೋಗಬೇಡಿ. ನಿಮಗೇನು ಇವತ್ತಿನ ದಿವಸ ನಿಮ್ಗೆ ಏನು ಭಾಷೆ ಗೊತ್ತಿದೆ ಆ ಭಾಷೆಯಲ್ಲಿ ಎಲ್ಲ ಪಾತ್ರಗಳನ್ನು ಸೃಷ್ಟಿ ಮಾಡಿ ಎಲ್ಲ ಇವುಗಳನ್ನು ಸೃಷ್ಟಿ ಮಾಡಿ ಬರೀರಿ, ಅದೇ ಸಕ್ಸಸ್ ಆಗೋದು ಅಂತ ಹೇಳಿದ್ರು. ಸೊ ಆಮೇಲೆ ನನಗೆ ಅದು ಅಲ್ಲಿಯ ಮಟ್ಟಿಗೆ ಅದು ಸಕ್ಸಸ್ ಆಯಿತು. ಆಮೇಲೆ ಕೆಲವರು ಆಚೆ ಕಡೆನೂ ಗುರುತಿಸಿದ್ರು ಅದನ್ನ. ಆಯ್ತದು ಅದೊಂದು ಕಾಮಿಡಿ ನಾಟಕ ಮಾಡಿದ್ವಿ. ಅದಾದಮೇಲೆ ನನಗೆ ನಿಜವಾಗ್ಲೂ ನಾನು ನಟನಾಗಿ ಮತ್ತೆ ಬೇರೆ ಜಾಸ್ತಿಯಾಗಿ ನಟನಾಗಿ ನಾನು ಇದರೊಳಗೆ ಗುರುತಿಸ್ಕೊಂಡು ಸುಮಾರು ವರ್ಷ 70-80ರಲ್ಲಂತೂ ಬೇರೆ ನಮಗೆ ಪುರುಸತೆ ಇಲ್ಲದಷ್ಟು ನಾಟಕಗಳನ್ನ ಮಾಡ್ತಾ ಇದ್ವಿ ನಟರಾಗಿ. ಮತ್ತೆ ಸ್ಟೇಜ್ ಮಾಡೋದು ಇದು ಮಾಡಿಕೊಂಡು ಅದು ಏನಾಗಬೇಕು ಅಂತ ಹೇಳಿದ್ರೆ ಅದರೊಳಗೆ ನಾವು ಬೇರೆ ಥರದ ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ. ನನಗೆ ನಿಜವಾಗ್ಲೂ ಬರೆಯೋದಕ್ಕೆ ಸಾಧ್ಯ ಆಗಿದ್ದು ಈಗ 2005-2006 ಈ ಸಂದರ್ಭದಲ್ಲಿ ನಾನು ಒಂದು ಕೆಲವು ಬರವಣಿಗೆಯನ್ನು ಶುರು ಮಾಡಿದೆ. ಇಷ್ಟೊತ್ತಿಗೆ ಆಗಲೇ ಕತ್ತಲೆ ದಾರಿ ದೂರ ದಲಿತ ಚಳವಳಿ ಸಮಯದಲ್ಲಿ ಅದು ಹುಟ್ಕೊಂಡಿದ್ದು ನಾಟಕ. ಮತ್ತೆ ಆ ರೀತಿಯಲ್ಲೇ ಅದು ಪ್ರತಿಕ್ರಿಯಿಸಿದೆ ಇದಕ್ಕೆ ಸೊಸೈಟಿಗೆ. ಇವತ್ತು ನಾವು ಬದುಕ್ತಾ ಇರೋ ಪರಿಸರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಗ್ಲೋಬಲ್ ಎಕಾನಮಿ, ಫ್ರೀ ಮಾರ್ಕೆಟಿಂಗ್ ಮುಂತಾದ ಪರಿಕಲ್ಪನೆಗಳು, ತತ್ಪರಿಣಾಮ ಉಂಟಾದ ನಿರುದ್ಯೋಗ ಸಮಸ್ಯೆ, ನಮಗೆ ಒಗ್ಗದ ಬೇಡದ ಹೊರಗಿನಿಂದ ಬಂದ ಕನ್ಸ್ಯೂಮರ್ ಪದಾರ್ಥಗಳನ್ನು, ತಿಂಡಿ ತೀರ್ಥಗಳನ್ನು, ಔಷಧಿಗಳನ್ನು, ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸಲೇಬೇಕಾಗಿ ಬಂದಿರುವ ಪರಿಸ್ಥಿತಿ, ನಮ್ಮ ದೇಶದಲ್ಲಿ 100 ವರ್ಷಗಳಿಂದ ಯಾವುದೇ ತೊಂದರೆಗಳಿಲ್ಲದೆ ಉಪಯೋಗಿಸಿದ ಬಂದಿದ್ದ ಪದಾರ್ಥಗಳನ್ನು ಅನಾರೋಗ್ಯಕರ ಹಾಗೂ ಅಪಾಯಕಾರಿ ಎಂದು ಬಿಂಬಿಸಿ ವ್ಯವಸ್ಥಿತವಾಗಿ ನಮ್ಮ ಪದಾರ್ಥಗಳನ್ನು ತಿಪ್ಪಿಗೆ ಬಿಸಾಡಿ ಹೊರಗಿನದನ್ನು 1ಕ್ಕೆ 10ರಷ್ಟು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಿದ ಲಾಬಿಗಳು, ಹೊಲ ಗದ್ದೆ, ಬೆಟ್ಟ ಗುಡ್ಡ ಕಾಡುಮೇಡುಗಳನ್ನೆಲ್ಲ ನುಂಗಿ ನೀರು ಕುಡಿದು ಪರಿಸರವನ್ನು ಹಾಳುಗೆಡವಿ ನಮ್ಮ ಜೀವನವನ್ನು ಸರಳತೆಯಿಂದ ಯಾಂತ್ರಿಕತೆಯ ಕಡೆಗೆ ದಬ್ಬಿ ರೈತರನ್ನು ಆತ್ಮಹತ್ಯೆಯ ಕಡೆಗೆ ದಬ್ಬಿ ರಿಯಲ್ ಎಸ್ಟೇಟ್ ದಂಧೆ ನಡೆಸುತ್ತಿರುವ ಭ್ರಷ್ಟ ರಾಜಕಾರಣಿಗಳು, ಜಾಗತಿಕ ಹಾಗೂ ಪ್ರಾದೇಶಿಕ ಮಟ್ಟದಲ್ಲಿ ನಾವು ಇವತ್ತು ಕಾಣುತ್ತಿರುವ ಆರ್ಥಿಕ ಅಸಮಾನತೆ, ಜಾತಿ ಮತಗಳ ಲಿಂಗ ತಾರತಮ್ಯಗಳ ಹೆಸರಿನಲ್ಲಿ ಸೃಷ್ಟಿಯಾಗುತ್ತಿರುವ ಕ್ರೌರ್ಯ, ಹಿಂಸೆ, ಈ ಥರದ ಪರಿಸ್ಥಿತಿ ನಾನು ಅವಾಗಲೇ ಕಣ್ಣು ತೆರೆಯೋಷ್ಟರೊಳಗೆ, ನಾನು ಬರೆಯಕ್ಕೆ ಶುರು ಮಾಡೋಷ್ಟರೊಳಗೆ ಇಷ್ಟು ಪರಿಸ್ಥಿತಿ ಚೇಂಜ್ ಆಗಿದೆ. ಅಂದರೆ ಅವಾಗ ಇರಲಿಲ್ಲ ಅಂತಲ್ಲ, ಇವತ್ತು ಇದು ಪ್ರಾಮಿನೆಂಟ್ ಆಗಿರುವಂಥದ್ದು. ಹಾಗಾಗಿ ಸಹಜವಾಗಿಯೇ ಇಂದು ನಾವು ರಚಿಸುವ ಆಡುವ ನಾಟಕಗಳು ಇವುಗಳಿಂದ ಪ್ರಭಾವಿತವಾಗಿರ್ತವೆ ಮತ್ತು ಆಗಿರಬೇಕು. ಅದು ಬಿಟ್ಟು ಕಲೆಗಾಗಿ ಕಲೆ, ನನ್ನ ಶ್ರೇಷ್ಠ ಕಲಾಕೃತಿಗೂ ನಾನು ಬದುಕುತ್ತಿರುವ ಪರಿಸರಕ್ಕೂ ಸಂಬಂಧ ಕಲ್ಪಿಸಬೇಕಾಗಿಲ್ಲ ಎಂದು ನಿರ್ಲಿಪ್ತತೆಯ ಹಿಂದೆ ಅಡಗುವುದು
ತೀರಾ ಅಸಹಜ. ಆದ್ದರಿಂದ ಒಬ್ಬ ನಿರ್ದೇಶಕ ಒಂದು ನಾಟಕವನ್ನು ಆಯ್ಕೆ ಮಾಡಿಕೊಂಡಾಗ ತಾನು ನಂಬುವ ಮೌಲ್ಯಗಳನ್ನು ಬಿಂಬಿಸುವ ಅದರ ವಸ್ತುವಿನ ಪ್ರಸ್ತುತತೆ ಮುಖ್ಯವಾಗುತ್ತದೆ. ನಾಟಕ ಪ್ರಕಟವಾಗಿದ್ದರೆ ಅದರ ಪೂರ್ಣ ಪಠ್ಯ ಮೊದಲೇ ಇರುತ್ತದೆ. ರಚನೆಯ ಕ್ರಿಯೆಯಲ್ಲಿ ತೊಡಗಿರುವ ನಾಟಕಗಳಿಗೆ ಕೆಲವು ಬಾರಿ ಪೂರ್ಣ ರೂಪ ಸಿಕ್ಕಿರುವುದಿಲ್ಲ. ಅಂತಹ ಕೃತಿಗಳು ಅಭ್ಯಾಸ ಮಾಡುತ್ತಾ ಸೂಕ್ತ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುತ್ತಾ ಪೂರ್ಣತ ಕಡೆಗೆ ಸಾಗಬಹುದು. ಎಷ್ಟೋ ವೇಳೆ ಪ್ರದರ್ಶನದಿಂದ ಪ್ರದರ್ಶನಕ್ಕೆ ಕೆಲವು ಬದಲಾವಣೆಗಳ ಅವಶ್ಯಕತೆಯೂ ಬರಬಹುದು. ನಿರ್ದೇಶಕನ ದೃಷ್ಟಿಕೋನಕ್ಕೆ ಮನೋಧರ್ಮಕ್ಕೆ ಅನುಗುಣವಾಗಿ ಪ್ರಸ್ತುತ ಸಾಮಾಜಿಕ ಕಳೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗುವುದು ಅನಿವಾರ್ಯ. ಉದಾಹರಣೆಗೆ MS ಸತ್ಯ ಅವರು ನಿರ್ದೇಶಿಸಿದ ಕುರಿ ಒಂದು ರಾಜಕೀಯ ವಿಡಂಬನೆ. 1976ರ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ನಿರಂಕುಶ ಪ್ರಭುತ್ವವನ್ನು ತೀವ್ರವಾಗಿ ವಿರೋಧಿಸುವ ನಾಟಕವಾಗಿ ಇದು ಪ್ರಸಿದ್ಧವಾಯಿತು. ನಂತರದ ದಿನಗಳಲ್ಲಿ ತುರ್ತು ಪರಿಸ್ಥಿತಿ ಹೋಯಿತು, ಜನತಾ ಪಾರ್ಟಿಯ ಸರ್ಕಾರ ಬಂತು. ಆದರೂ ಈ ನಾಟಕ ಪ್ರಸ್ತುತತೆ ಕಳೆದುಕೊಳ್ಳಲಿಲ್ಲ. ಯಾಕೆಂದ್ರೆ ಅದು ಸರ್ವಾಧಿಕಾರವನ್ನಷ್ಟೇ ಅಲ್ಲ, ಎಲ್ಲ ರೀತಿಯ ರಾಜಕೀಯ ಮೇಲಾಟಗಳನ್ನು, ಭ್ರಷ್ಟತೆಗಳನ್ನು ವಿಡಂಬಿಸುತ್ತಿತ್ತು. ಸಂದರ್ಭಕ್ಕೆ ತಕ್ಕಂತೆ ಪಠ್ಯದಲ್ಲಿ ಹಾಗೂ ಕೆಲವು ಪಾತ್ರಗಳ ನಿರ್ವಹಣೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಡುತ್ತಾ ಸುಮಾರು 150 ಪ್ರದರ್ಶನಗಳನ್ನು ಕಂಡಿತು. ಶಂಕರ್ ದಯಾಳ್ ಸಕ್ಸೇನಾ ಅವರ ಮೂಲ ಹಿಂದಿ ನಾಟಕ ಬಕ್ರಿ, ಕನ್ನಡ ಅವತರಣಿಕೆ ಕುರಿ. ಇದರ ಆಶಯ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯ ಓರೆಗೊರೆಗಳನ್ನು ವಿಡಂಬನಾತ್ಮಕವಾಗಿ ಎತ್ತಿ ತೋರಿಸುವುದು. ಇಂತಹ ಒಂದು ಕ್ಯಾನ್ವಾಸ್ MS ಸತ್ಯ ಅವರಂತಹ ಒಬ್ಬ ನುರಿತ ಪ್ರಬುದ್ಧ ಕಲಾವಿದರ ಕೈಗೆ ಸಿಕ್ಕಾಗ ನಾಟಕ ಎಂತಹ ಪ್ರಬಲವಾದ ಅಸ್ತ್ರವಾಗಬಹುದು ಎಂಬುದಕ್ಕೆ ಕುರಿ ಸಾಕ್ಷಿಯಾಗಿದೆ. ನಾಟಕಕಾರನ ಮೂಲ ಆಶಯಗಳಿಗೆ ಚ್ಯುತಿ ಬರಬಾರದು ಎಂಬ ವಾದವನ್ನು ಆಗಾಗ ಕೇಳುತ್ತಿರ್ತೇವೆ. ಈ ಮೂಲ ಆಶಯ ಅನ್ನೋದು ಕೆಲವು ಕೃತಿಗಳಲ್ಲಿ ನಿಚ್ಚಳವಾಗಿ ಕಾಣಬಹುದು, ಇನ್ನು ಕೆಲವು ಕೃತಿಗಳಲ್ಲಿ ಬಿಟ್ವೀನ್ ದಿ ಲೈನ್ಸ್ ಇರಬಹುದು, ಇನ್ನು ಕೆಲವು ನಾಟಕಗಳಲ್ಲಿ ಮಹತ್ತರವಾದ ಯಾವುದೇ ಆಶಯ ಇಲ್ಲದೆ ಇರಬಹುದು. ಆದರೆ ಒಬ್ಬ ಸಮಾಜಮುಖಿ ನಿರ್ದೇಶಕನಿಗೆ ಅದನ್ನು ರಂಗದ ಮೇಲೆ ತರಬೇಕು ಅಂತ ಅನಿಸಿದ್ರೆ ಅದರ ಮೂಲಕ ನೇರವಾಗಿಯೋ ಅಥವಾ ಪರೋಕ್ಷವಾಗಿಯೋ ತಾನು ಏನು ಹೇಳಬೇಕೆಂದಿದ್ದಾನೋ ಅದನ್ನೇ ಹೇಳುತ್ತಾನೆ. ನೂರಾರು ಅಥವಾ ಸಾವಿರಾರು ವರ್ಷಗಳ ಹಿಂದಿನ ಒಂದು ನಾಟಕದ ವಸ್ತು ಮತ್ತು ಶೈಲಿ ನಮಗೆ ಹಿಡಿಸಿದ್ದು ಅಂತ ಇಟ್ಕೊಳ್ಳೋಣ. ಅದನ್ನು ನಮ್ಮ ಭಾಷೆಗೆ ತರಲು ಹಲವು ಆಯ್ಕೆಗಳಿವೆ. ಒಂದು, ಅಕ್ಷರಶಃ ಅನುವಾದಿಸಿ ಕಾವ್ಯ, ದೇಶ, ಕಾಲ, ಆಚಾರ, ವಿಚಾರ, ಪದ್ಧತಿಗಳು, ಗಾದೆಗಳು, ನಾಣ್ಣುಡಿಗಳು, ನುಡಿಗಟ್ಟುಗಳು ಹಾಗೂ ಮೌಲ್ಯಗಳನ್ನು ಕೂಡ ಯಥಾವತ್ತಾಗಿ ತರ್ಜುಮೆ ಮಾಡುವುದು. ಮೌಲ್ಯಗಳು ಅಂದಾಗ ಆವತ್ತಿನ ಮೌಲ್ಯಗಳು, ಆವತ್ತಿನ ಪರಿಸ್ಥಿತಿಗೆ ತಕ್ಕಾಗೆ ಇದ್ದ ಮೌಲ್ಯಗಳನ್ನು ತರ್ಜುಮೆ ಮಾಡುವುದು. ಮತ್ತೆ ರಂಗದ ಮೇಲೆ ತರುವಾಗ ಮೂಲ ನಾಟಕ ಹುಟ್ಟಿಕೊಂಡ ದೇಶ, ಕಾಲ, ಶೈಲಿ, ರಂಗಸಜ್ಜಿಕೆ, ಉಡುಗೆ ತೊಡುಗೆಗಳನ್ನು ಬಳಸಿ ಪ್ರಸ್ತುತಪಡಿಸುವುದು. ಈ ಸೂತ್ರವನ್ನು ಬಳಸಿ ಆಡಿರುವ ಹಲವಾರು ಯಶಸ್ವಿ ನಾಟಕಗಳ ಪ್ರದರ್ಶನಗಳನ್ನು ನಾವು ಕಂಡಿದ್ದೇವೆ. ಉದಾಹರಣೆಗೆ ಗ್ರೀಕ್ ನಾಟಕ ಈಡಿಪಸ್ನ ಕನ್ನಡ ರೂಪ ಪಿ ಲಂಕೇಶ್ವರ ಅನುವಾದ. ಅಂದ್ರೆ ನನ್ನ ಸಮಯದಲ್ಲಿ ಆಗಿರುವಂತ ಕೆಲವು ನಾಟಕಗಳನ್ನು ಮಾತ್ರ ಉದ್ಧರಿಸ್ತಾ ಇದ್ದೀನಿ. ಇದೇ ಸಾಲಿಗೆ ರಾಮಚಂದ್ರ ದೇವ ಅವರ ಮ್ಯಾಕ್ಬೆತ್ ಕೂಡ ಸೇರುತ್ತದೆ. 2, ಮೂಲ ನಾಟಕದ ಸ್ಫೂರ್ತಿಯಿಂದ ಅದೇ ಕಥಾಹಂದರ ಮತ್ತು ನಾಟಕದ ಬಂಧವನ್ನು ಉಳಿಸಿಕೊಂಡು ತಮ್ಮದೇ ಶೈಲಿಯ ಕಾವ್ಯ ಸೃಷ್ಟಿ ಮಾಡುವುದು. ಮಿಕ್ಕೆಲವು ಮೂಲ ಕೃತಿಯಂತೆ ಇರುತ್ತದೆ. ಉದಾಹರಣೆಗೆ ಶೇಕ್ಸ್ಪಿಯರ್ನ ಮಿಡ್ಸಮರ್ ನೈಟ್ಸ್ ಡ್ರೀಮ್ ಮತ್ತೆ ಒಥೆಲೋ ನಾಟಕಗಳು ಕವಿ ಡಾಕ್ಟರ್ ನಿಸಾರ್ ಅಹಮದ್ ಅವರಿಂದ ಅದ್ಭುತವಾಗಿ ಪುನರ್ ಸೃಷ್ಟಿಯಾಗಿರುವುದು. 3, ಮೂಲ ನಾಟಕದ ಸ್ಫೂರ್ತಿಯಿಂದ ನಮ್ಮ ದೇಶದ ಜಾಯಮಾನಕ್ಕೆ ಹೊಂದುವಂತೆ ಆದರೆ ತಮ್ಮ ಕಾವ್ಯ ಗುಣದಿಂದ ಹೊಸದೊಂದು ಕೃತಿಯನ್ನೇ ಸೃಷ್ಟಿ ಮಾಡುವುದು. ಇಂತಹ ಸೃಷ್ಟಿಯಲ್ಲಿ ದೇಶ, ಕಾಲ, ಆಚಾರ, ವಿಚಾರ, ಪದ್ಧತಿ, ಶಿಷ್ಟಾಚಾರ, ಗಾದೆ, ನಾಣ್ಣುಡಿಗಳು, ನುಡಿಗಟ್ಟುಗಳು, ಸಂದರ್ಭಾನುಸಾರವಾಗಿ ಮೌಲ್ಯಗಳು ಕೂಡ
ಬದಲಾಗುತ್ತವೆ. ಉದಾಹರಣೆಗೆ ಕುವೆಂಪು ಅವರ ರಕ್ತಾಕ್ಷಿ, ಇನ್ನೂ ಹಲವಾರು ನಾಟಕಗಳಿವೆ ಈ ಸಾಲಿಗೆ ಸೇರುವಂಥದ್ದು. ನಾನು ಇವಾಗ ಸದ್ಯಕ್ಕೆ ಅದನ್ನು ಉದರಿಸಿದೆ. 4, ಕೆಲವು ನಾಟಕಗಳು ದೇಶ ಕಾಲಗಳನ್ನು ಮೀರಿ ನಮಗೆ ಹತ್ತಿರವಾಗುವ ಮತ್ತು ಈಗಿನ ಮತ್ತು ಇಲ್ಲಿಯ ಮೌಲ್ಯಗಳನ್ನು ಪ್ರತಿಪಾದಿಸುವ ಅಥವಾ ಚರ್ಚೆಗೆ ಒಳಪಡಿಸುವಂತಹ ಗುಣಗಳನ್ನು ಹೊಂದಿರುತ್ತವೆ. ಅವು ಸಮಕಾಲೀನ ವಸ್ತುವೇ ಆಗಿರಲಿ, ಚಾರಿತ್ರಿಕ ಅಥವಾ ಜಾನಪದ ವಸ್ತುವೇ ಆಗಿರಲಿ, ಅದನ್ನು ಇಲ್ಲಿಯ, ಇಂದಿನ ಅಥವಾ ಒಂದು ಕಾಲ್ಪನಿಕ ಕಾಲದ ಕಥೆಯನ್ನಾಗಿ ಪ್ರಸ್ತುತಪಡಿಸಬಹುದು. ಭಾಷೆ ಕಾವ್ಯಮಯವಾಗಿರಬಹುದು ಅಥವಾ ಆಯಾ ಕಾಲದ ಪ್ರದೇಶದ ಆಡುಭಾಷೆ ಆಗಿರ್ಬೋದು. ಗದ್ಯದಲ್ಲೇ ರಚಿಸಿದರೂ ಮೂಲ ನಾಟಕದ ಬಂಧವನ್ನು ಉಳಿಸಿಕೊಂಡು ಅದೇ ಪಾತ್ರಗಳ ಇಲ್ಲಿಯ ರೂಪಗಳ ಮೂಲಕ ನಾಟಕವನ್ನು ರಚಿಸುವುದು. ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಶೈಲಿಯ ಹಾಡುಗಳು, ಕುಣಿತಗಳು ಬಳಸಬಹುದು. ಇದಕ್ಕೆ ಉದಾಹರಣೆಯಾಗಿ ಕ್ಷಮಿಸಿ, ನನ್ನ ನಾಟಕದ ಉದಾಹರಣೆ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ರೂಪಾಂತರಿಸಿದ ಶೇಕ್ಸ್ಪಿಯರ್ ನಾಟಕ ಮೆರಿ ವೈಫ್ಸ್ ಆಫ್ ವಿಂಡ್ಸರ್ ಕನ್ನಡ ಅವತರಣಿಕೆಯಲ್ಲಿ ನೀರು ಕುಡಿಸದೆ ನೀರೇರವಾಗಿ ಮಂಜುನಾಥ್ ಬಿಡದಿಯರ್ ಅವರ ನಿರ್ದೇಶನದಲ್ಲಿ ರಂಗದ ಮೇಲೆ ಮೂಡಿ ಬಂದಿದೆ. ಇಲ್ಲಿ ಇಂಗ್ಲೆಂಡಿನ ವಿಂಡ್ಸರ್ ಹಳೆಯ ಮೈಸೂರು ಸಂಸ್ಥಾನದ ತರಕಣಾಂಬಿಯಾಗಿದೆ. ಇಲ್ಲಿಯ ಜಾಯಮಾನಕ್ಕೆ ಹೊಂದುವಂತೆ ಆಚಾರ, ವಿಚಾರ, ಪದ್ಧತಿ, ಶಿಷ್ಟಾಚಾರ, ಗಾದೆಗಳು, ನುಡಿಗಟ್ಟುಗಳು, ನಾಣ್ಣುಡಿಗಳು ಎಲ್ಲ ಬದಲಾಗಿವೆ. ಈ ರೂಪಾಂತರದ ಪಠ್ಯದಲ್ಲಿನ ಒಂದು ಸಣ್ಣ ಬದಲಾವಣೆಯಿಂದಾಗಿ ಮಹಿಳಾ ಸಬಲೀಕರಣದ ಪರವಾದ ಒಂದು ಪ್ರಬಲವಾದ ಮಂಡನೆಯಾಗಿದೆ. ಆ ಸಂದರ್ಭವನ್ನು ಮಾತ್ರ ಯಾರ ಇಲ್ಲಿ ನೋಡಿದ್ರು ಇದ್ರೆ ಕ್ಷಮಿಸಿ, ನೋಡಿದ್ದವರು ಜಾಸ್ತಿ ಜನ ಇರ್ಬೋದು, ಅವ್ರಿಗಾಗಿ ಹೇಳ್ತಾ ಇದ್ದೀನಿ. ಒಂದು ಈಗ ಕಸಬರಿಕೆ ಅನ್ನೋದು ಅದರ ಕಾನ್ಟೇಷನ್ ಇಂಡಿಯನ್ ಕಾಂಟೆಕ್ಸ್ಟ್ನಲ್ಲಿ ಏನಿದೆಯೋ ಅದು ವೆಸ್ಟರ್ನ್ ಕಾಂಟೆಕ್ಸ್ಟ್ನಲ್ಲಿ ಆ ಥರ ಇಲ್ಲ. ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಹೇಳಿದ್ರೆ ಬ್ರೂಮ್ ಸ್ಟಿಕ್ ಅಂದರೆ ಬ್ರೂಮ್ ಸ್ಟಿಕ್ ಮೇಲೆ ವಿಚ್ ಟ್ರಾವೆಲ್ಸ್, ವಿಚ್ ಹೋಗ್ತಾಳೆ ಮಧ್ಯರಾತ್ರಿ ಹೊತ್ತಲ್ಲಿ ಅಂತ ಆ ಥರದ ಇದೆ. ಅದಕ್ಕೆ ಯಾವುದೇ ಥರದ ಒಂದು ಅಮಂಗಳಕರವಾದ ಇದೆಲ್ಲ ಪರ್ಕೆನಲ್ಲಿ ಹೊಡೆಯೋದು ಅನ್ನೋದಿದೆಯಲ್ಲ, ಅದು ಬಹಳ ಕಠೋರವಾದ ಇದು ಪದ ಆಗುತ್ತೆ ಇಲ್ಲಿ ನಮ್ಮ ಕಾಂಟೆಕ್ಸ್ಟ್ನಲ್ಲಿ. ಮತ್ತೆ ಸಗಣಿನಲ್ಲಿ ಎದ್ದಿ ಪರ್ಕೆನಲ್ಲಿ ಸಗಣಿನಲ್ಲಿ ಎದ್ದಿ ಹೊಡೆಯೋದು ಅನ್ನೋದು ಇನ್ನೂ ಜಾಸ್ತಿ ಇದಾಗುತ್ತೆ. ಒಂಥರ ಕೆಲವು ಸಲ ಅದು ಭೂತ ಬಿಡಿಸೋದಕ್ಕೆ ಉಪಯೋಗಿಸೋದ್ರದ್ದು ಇದು ಬರುತ್ತೆ, ಅದಕ್ಕೆ ಕನ್ನೋಟೇಷನ್. ಆ ರೀತಿಯಲ್ಲಿ ಅಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೇನೆ. ಸಣ್ಣದೊಂದು ಅದಷ್ಟೇನೆ ಬದಲಾವಣೆ ಆಗಿರೋದು. ಮತ್ತೆ ಅಲ್ಲಿ ಒಂದೇ ಒಂದು ಪಾತ್ರ, ಅದಕ್ಕೆ ಅವಳಿಂದ ಒಂದು ಮಾತು ಹೇಳಿಸ್ತೀನಿ. ಒಬ್ಬ ಹುಮನೈಸರ್, ಅವನು ಅಲ್ಲಿ ಒಂದು ಆ ಊರಿನ ಜನಗಳ ಒಳ್ಳೆಯತನವನ್ನ ಒಂದು ಇದು ಉಪಯೋಗ ಮಾಡಿಕೊಂಡು ಅಲ್ಲಿಯ ಜಾಗನ ಒಂಥರ ಅಲ್ಲಿಯ ಜನಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಾ ಇರ್ತಾನೆ. ಮತ್ತು ಒಂದು ಹೆಂಗಸರ ಮೇಲೆ ಕಣ್ಣು ಹಾಕೋದು ಜಾಸ್ತಿ. ಅವನು ಇಬ್ಬರು ಹೆಂಗಸರನ್ನ ಅವನು ಹೇಗಾದ್ರೂ ಮಾಡಿ ಬಲೆಗೆ ಹಾಕೋಬೇಕು ಅಂತ ಇರ್ತಾನೆ. ಆ ಇಬ್ಬರು ಹೆಂಗಸರು ಘಾಟಿಗಳು, ಇಬ್ಬರನ್ನು ಸರಿಯಾಗಿ ಅವನಿಗೆ ಪಾಠ ಕಲಿಸ್ತಾರೆ. ಒಂದು ಸಲ ಪಾಠ ಕಲಿಸ್ತಾರೆ, ಆಮೇಲೆ ಎರಡನೇ ಸಲನೂ ತಿರ್ಗಾ ಅವನ್ನ ಕರೆದು ತಿರ್ಗಾ ಪಾಠ ಕಲಿಸ್ತಾರೆ, ಮೂರನೇ ಸಲ ಸರಿಯಾಗಿ ಇಡೀ ಊರಿನವ್ರು ಸೇರ್ಕೊಂಡು ಪಾಠ ಕಲಿಸ್ತಾರೆ ಅವನಿಗೆ. ಆವಾಗ ಎರಡನೇ ಸಲ ಇದು ಮಾಡುವಾಗ ಆ ಪರಕೆನಲ್ಲಿ ಪರಕೆನ ತಗೊಂಡು ಸಗಣಿನಲ್ಲಿ ಅವನಿಗೆ ಬಾರಿಸಿ ಕಳಿಸ್ತಾರೆ ಮನೆಯಿಂದ. ಇದಿದೆಯಲ್ಲ, ಅವೆಲ್ಲ ಹೋದ್ಮೇಲೆ ಇವರು ಹೇಳ್ತಾರೆ, ಈ ಪರಕೆ ನನ್ನ ಕೂಡ ನಾನು ಇದನ್ನ ದೇವ್ರ ಕೋಣೆಯಲ್ಲಿಟ್ಟು ದಿವಸ ಪೂಜೆ ಮಾಡ್ತೀನಿ ಇದಕ್ಕೆ ಅಂತ. ಇದು ಒರಿಜಿನಲ್ ನಲ್ಲಿ ಇಲ್ಲಿರುವಂಥದ್ದು. ಆ ಮಾತವಾಗಿ ಅದು ಪರಕೆನ ಆ ಥರದ ಒಂದು ಅರ್ಥದಲ್ಲಿ ಉಪಯೋಗಿಸಿದ್ದು ಅಲ್ಲ. ಏನಾಗುತ್ತೆ ಅಂದ್ರೆ ಅದಕ್ಕೆ ಪೂರ್ತಿಯಾಗಿ ನಮ್ಮಲ್ಲಿ ಅಕ್ಸೆಪ್ಟೆನ್ಸ್ ಸಿಕ್ಬಿಡುತ್ತೆ ಈಸಿಯಾಗಿ. ಮತ್ತೆ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಆಗುತ್ತೆ. ಒಬ್ಬಳಿಗೆ ಅವನು ಪರಕೆನೇ ಎಲ್ಲದಕ್ಕೂ ಆನ್ಸರ್ ಅಂತಲ್ಲ, ಅದೊಂದು ಸಿಂಬಾಲಿಕ್ ಆಗಿ ಒಂದು ಎಂಪವರ್ಮೆಂಟ್ ಆಗುತ್ತೆ ಅನ್ನೋದು. ಅದು ಒಂದು ಪಾಠ ಕಲಿಸೋದಕ್ಕೆ ಒಂದು ಇದಾಗುತ್ತೆ.
ರೀತಿ ಬದಲಾವಣೆಗಳು ಮತ್ತು ಸಣ್ಣ ಪುಟ್ಟ ಬದಲಾವಣೆಗಳಿಂದ ಒಂದು ದೊಡ್ಡ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಸಾಧ್ಯ ಆಗುತ್ತೆ ನಾವು. ಇನ್ನೊಂದು ಒಂದು ಉದಾಹರಣೆನ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಕೊಡ್ತಾ ಇದ್ದೀನಿ. ಶೇಕ್ಸ್ಪಿಯರ್ ಟೇಮಿಂಗ್ ಆಫ್ ದಿ ಸ್ಟ್ರೂ ನಾಟಕ ಇದೆ. ಅದರೊಳಗೆ ಒರಟಾಗಿ ಮಾತಾಡುವಂಥ ಒಬ್ಬ ಹುಡುಗಿ ಇರ್ತಾಳೆ. ಅವಳು ಒರಟಾಗಿ ಮಾತಾಡ್ತಾಳೆ ಅನ್ನೋ ಅಂದ ಕಾರಣಕ್ಕೇನೆ ಅವಳಿಗೆ ಮದುವೆ ಆಗಿರಲ್ಲ. ಅವಳ ತಂಗಿ ಬಹಳ ಅಷ್ಟೇ ಸುಂದರವಾಗಿರ್ತಾಳೆ, ಆದರೆ ಅವಳು ಬಹಳ ನಯವಾಗಿ ಮಾತಾಡ್ತಾ ಇರ್ತಾಳೆ. ಬಹಳ ಎಲ್ಲರಿಗೂ ಇಷ್ಟ ಆಗುವಂಥ ಅವಳಿಗೆ ಬೇಕಾದ ಜನ ಗಂಡುಗಳು ಬರ್ತಾರೆ. ಇವಳನ್ನ ಯಾರು ಮದುವೆ ಮಾಡ್ಕೊಳ್ಳೋಕ್ಕೆ ತಯಾರಿರಲ್ಲ. ಆ ಥರದ ಒಂದು ಪರಿಸ್ಥಿತಿನಲ್ಲಿ ಒಬ್ಬ ಬಂದು ಅವಳು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅವಳನ್ನ ಮದುವೆ ಮಾಡ್ಕೊಳ್ತಾನೆ. ಮೊದಲನೇ ಅವಳನ್ನ ಮದುವೆ ಮಾಡ್ಕೊಂಡು ಹೋಗಿ ಅವನು ತನ್ನ ಹಳ್ಳಿಗೆ ಕರ್ಕೊಂಡು ಹೋಗಿ ಅವಳನ್ನ ಸರಿಯಾಗಿ ಬದುಕು ಬಿಡೋದು. ಎಲ್ಲ ಥರದಲ್ಲೂ ಅವಳು ತನ್ನ ಮಾತನ್ನ ಕೇಳಲೇಬೇಕಾದ ಒಂದು ಪರಿಸ್ಥಿತಿಯನ್ನು ತಂದು, ಆಮೇಲೆ ತಿರ್ಗಾ ಈ ಅವರ ಒಂದು ಜಾಗದಲ್ಲಿ ಅವರ ತವರು ಮನೆಯಲ್ಲಿ ಎಲ್ಲರೂ ಭೇಟಿ ಮಾಡೋ ಒಂದು ಸಂದರ್ಭ ಸಿಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ಗಂಡ ಹೆಂಡಂದ್ರು ಇರ್ತಾರೆ. ಅವರನ್ನೆಲ್ಲ ಅವರ ಮದುವೆಗಳು ಎಷ್ಟು ಯಶಸ್ವಿಯಾಗಿದೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಒಂದು ಇದನ್ನ ಇಡ್ತಾರೆ. ಅಂದ್ರೆ ಅವರ ಹೆಂಡಂದ್ರು ಎಲ್ಲೆಲ್ಲೋ ಇರ್ತಾರೆ. ಇವರು ಗಂಡಂದ್ರು ಅವ್ರನ್ನ ಕರಿಬೇಕು. ಕರೆದಾಗ ಎಷ್ಟು ವಿನಮ್ರತೆಯಿಂದ, ಎಷ್ಟು ಒಬೀಡಿಯಂಟ್ ಆಗಿ ಬಂದವರು ಗಂಡನ ಮಾತು ಕೇಳ್ತಾರೆ ಅನ್ನೋದು ಆ ಯಶಸ್ಸಿನ ಒಂದು ಕುರುವಾಗಿರ್ತದೆ. ಸೊ ಇವರೆಲ್ಲ ಈ ಬಹಳ ಬ್ಯೂಟಿಫುಲ್ ಆಗಿದ್ದು, ಬಹಳ ನಮ್ರತೆಯಿಂದ ಇರ್ತಾಳಲ್ಲ, ಅವಳ ಮಾತೇ ಕೇಳಿಸ್ಕೊಳ್ಳಲ್ಲ. ಅವಳ ಪಾಡಿಗೆ ಅವಳು ಇಟ್ಬಿಡ್ತಾಳೆ, ಬರೋದಿಲ್ಲ ಅಲ್ಲಿಗೆ. ಮೊದಲನೇ ಇವಳೇನಾಗಿರ್ತಾಳೆ, ಇವನು ಕರೆದ ತಕ್ಷಣ ಓಡ್ ಬರ್ತಾಳೆ. ಏನಾಗಬೇಕು ಅಂತ ಹೇಳ್ತಾಳೆ, ಇವನು ಹಿಂಗ್ ಮಾಡು ಅಂತ ಹೇಳ್ತಾನೆ, ಅವಳು ತಕ್ಷಣ ಮಾಡ್ತಾಳೆ. ಇದೆಯಲ್ಲ, ಇದು ಶೇಕ್ಸ್ಪಿಯರ್ ಬರೆದಿದ್ದು. ಇಟಾಲಿಯನ್ ಹೆಂಗಸರಲ್ಲಿ ಕೆಲವು ಬಹಳ ಒರಟಾಗಿ ಇದ್ದಂಥ ಹೆಂಗಸರು, ಅವರ ಬಗ್ಗೆ ಒಂಥರದಲ್ಲಿ ಸ್ಪೂಫ್ ಮಾಡಿ ಬರೆದಿರುವಂಥ ನಾಟಕ. ಅದನ್ನ ಇಲ್ಲಿ ನಾವು ಇವತ್ತಿನ ದಿವಸಕ್ಕೆ ಅದು ಒಂದು ಬೇಕಾದ್ರೆ ಅದನ್ನೇ ಆಕ್ಚುಯಲ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತಾ, ಅದ್ರೊಳಗೂ ಕೂಡ ಶೇಕ್ಸ್ಪಿಯರ್ ಎಂತ ಕ್ಲೆವರ್ ಅಂತ ಹೇಳಿದ್ರೆ, ಅದೊಂದು ನಾಟಕದಲ್ಲಿ ನಾಟಕವಾಗಿರುತ್ತೆ. ಒಬ್ಬ ಸ್ಲೈ ಅಂತ ಇರ್ತಾನೆ, ಅವನು ಒಬ್ಬ ಹುಡುಗ, ಅವನನ್ನ ಒಂದು ಡ್ರೀಮ್ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಒಬ್ಬ ಸಾಹುಕಾರ ಬಂದು ಅದನ್ನ ಈ ನಾಟಕವಾಗಿ ಅದನ್ನ ಅವನ ಮುಂದ್ಗಡೆ ಪ್ರೆಸೆಂಟ್ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ, ಅದೊಂದು ಕಟ್ಟು ಕತೆ ಅನ್ನೋ ಥರದಲ್ಲಿ ಬರುತ್ತೆ. ಸೊ ಆವಾಗ ಅದಕ್ಕೇನೋ ಒಂದು ಇದು ಸಿಗುತ್ತೆ. ಮತ್ತೆ ಅದಕ್ಕೆ ಅಲ್ಲಿ ವಿಮರ್ಶೆಯಾಗಿ ಅವನು ಹೇಳ್ತಾನೆ, ಅವನು ಟೈಮ್ ಓಕೆ ಇನ್ನೊಂದು 5-10 ನಿಮಿಷ ಅದರೊಳಗೆ ಓಕೆ. ಆದರೆ ನಾವು ಇವತ್ತಿನ ದಿವಸದ ಕಂಟೆಂಪರರಿ ಅಟ್ಮಾಸ್ಫಿಯರ್ನ ಅದಕ್ಕೆ ಕ್ರಿಯೇಟ್ ಮಾಡಿ, ಇವತ್ತಿನ ದಿವಸದ್ದೇ ಅಲ್ಲಿ ಡ್ಯೂಕ್ ಅಂದಿದ್ಮೇಲೆ ಇಲ್ಲಿ ರಾವ್ಬೋದು ಅಂತ ಮಾಡಿಕೊಂಡು ಆ ಥರದ್ದೆಲ್ಲ ಮಾಡಿಕೊಂಡು ಅದು ಕತೆ ಮತ್ತೆ ನಿರೂಪಣೆ ಎಲ್ಲಾದ್ರೂ ಅದೇ ಥರನ ಇಟ್ಕೊಂಡ್ಬಿಟ್ಟು ಅದೇ ಮೌಲ್ಯಗಳನ್ನ ಇವತ್ತಿನ ದಿವಸಕ್ಕೆ ಅಪ್ಲೈ ಮಾಡಿದಾಗ ಅದು ನಮಗೆ ಉಂಟು ಮಾಡೋಂಥ ಇದಂತ ನನ್ನ ಅಭಿಪ್ರಾಯ. ಮತ್ತೆ ಆ ನಾಟಕಕ್ಕೆ ಅದು ಒಂದು ಥರದಲ್ಲಿ ಅದು ತಪ್ಪು ಅಂತ ನನಗೆ ಅನಿಸುತ್ತೆ. ಆ ನಾಟಕದ ನ್ಯೂನತೆ. ಇನ್ನು ನಾಟಕದ ವಿನ್ಯಾಸದ ಬಗ್ಗೆ ಒಂದೆರಡು ಮಾತು. ವಸ್ತು ಮತ್ತು ಪಠ್ಯ ಹೇಗೋ ಹಾಗೆ ದೃಶ್ಯ ವಿನ್ಯಾಸ ಕೂಡ ನಿರ್ದೇಶಕನ ಮನೋಭೂಮಿಕೆಯನ್ನ ಪ್ರತಿಫಲಿಸುತ್ತಿರ್ತದೆ. ನಟರ ಧ್ವನಿ ಅಂಗಾಂಗಗಳನ್ನು ಬಳಸಿಕೊಂಡು ಮಾಡುವ ಅಭಿನಯಕ್ಕೆ ಪೂರಕವಾಗಿ ರಂಗಸಜ್ಜಿಕೆ, ವಸ್ತ್ರ ವಿನ್ಯಾಸ, ಪರಿಕರಗಳು, ದೃಶ್ಯ ಜೋಡಣೆ, ಬೆಳಕಿನ ವಿನ್ಯಾಸ,
ಸಂಗೀತ, ನೃತ್ಯ ಸಂಯೋಜನೆ ಮುಂತಾದ ಎಲ್ಲವನ್ನು ಕೂಡಿಸಿ ಪ್ರೇಕ್ಷಕರ ಮುಂದೆ ಪ್ರಸ್ತುತಪಡಿಸುವ ಶೈಲಿ ಇದೆಯಲ್ಲ, ಶೈಲಿಯನ್ನು ದೃಶ್ಯ ವಿನ್ಯಾಸ ಅನ್ನಬಹುದು. ನಿರ್ದೇಶಕ ಇದೆಲ್ಲವನ್ನು ಬುದ್ಧಿಪೂರ್ವಕವಾಗಿ ಸರಳಗೊಳಿಸಿ ನಾಟಕದ ವಸ್ತುವನ್ನು ಶಕ್ತಿಯುತವಾಗಿ ಮೂಡಿಸಲು ತನ್ನದೇ ತಂತ್ರವನ್ನು ಬಳಸುವುದು, ಆಗಲು ದೃಶ್ಯ ವಿನ್ಯಾಸವೇ. ಇದು ಬಹಳ ಸರಳೀಕರಿಸೋದಂದ್ರೆ ಪುಟ್ಟ ಬ್ಲ್ಯಾಂಕ್ ಸ್ಟೇಜ್ ಇಟ್ಕೊಂಡು ಇಟ್ಬಿಡಿ. ಬ್ಲ್ಯಾಂಕ್ ಸ್ಟೇಜ್ ಅನ್ನ ಆ ನಿರ್ದೇಶಕ ಬುದ್ಧಿಪೂರ್ವಕವಾಗಿ ಉಪಯೋಗಿಸಿರ್ತಾನೆ. ಆವಾಗ ಏನಾಗುತ್ತೆ, ಅದೇ ಒಂದು ಅವನ ವಿನ್ಯಾಸ. ಅದಕ್ಕೆ ಎಲ್ಲ ತುಂಬಿ ಇದನ್ನ ಇಡಬೇಕು ಅಂತ ಏನಿಲ್ಲ, ರಂಗ ಸಂಚಿಕೆ ಮಾಡಬೇಕು ಅಂತ ಏನಿಲ್ಲ. ಮತ್ತೆ ಬ್ಯಾಗ್ ಆಗಿರ್ತಾರ ಮಾಡಬೇಕು. ಒಂದು ಕುರ್ಚಿನಲ್ಲಿ ಕೂತ್ಕೊಂಡು ಬೇಕಾದ್ರೆ ಮಾತಾಡ್ತಾ ಇಡೀ ಇದನ್ನ ಬಹಳ ಗಮನ ಇಟ್ಟು ನೋಡುವಂತ, ಕೇಳಿಸ್ಕೊಳ್ಳುವಂತ ಒಬ್ಬ ನಟನಿಂದ ಮಾಡಿಸಿದ್ರೆ ಅದು ರಂಗ ಪ್ರಯೋಗನೆ ಆಗುತ್ತದೆ ಒಂದು ರೀತಿಯಲ್ಲಿ. ಕಂಪನಿ ನಾಟಕಗಳ ಪೌರಾಣಿಕ ಹಾಗೂ ಛಾಯಾಚಿತ್ರ ನಾಟಕಗಳು ಇಡೀ ರಾತ್ರಿ ಪ್ರೇಕ್ಷಕರನ್ನು ಹಿಡಿದಿರುವುದಕ್ಕೆ ಕಥೆ, ಶಕ್ತಿಯುತವಾದ ಸಂಭಾಷಣೆಗಳು, ಪ್ರಬುದ್ಧ ನಟನಾಟಿಕೆ ಅಭಿನಯ, ಹಾಡುಗಾರಿಕೆ, ಸಂಗೀತ ಮತ್ತು ನೃತ್ಯ ಸಂಯೋಜನೆಗಳು ಅಷ್ಟೇ ಅಲ್ಲದೆ ದಂಗುಬಡಿಸುವ ರಂಗ ಸಂಚಿಕೆಗಳು, ಸ್ಪೆಷಲ್ ಎಫೆಕ್ಟ್ಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ಬೇಕಾದ್ರೆ ನಮಗೆ ಗೊತ್ತಿರುವಂತಹ ವಿಚಾರಗಳಿದ್ದು ಇಡೀ ಇದು ಕುರುಕ್ಷೇತ್ರದ ಸೀನು ರಂಗದ ಮೇಲೆ ಇರೋದು. ಒಂದು ಸಲ ರಾಮಾಯಣದ ಒಂದು ಸೀನು ಹೇಳ್ಬೋದಾ? ಲವಕುಶ ಒಂದು ಬಿಳಿ ಕುದುರೆ ಬರುತ್ತೆ, ಅದನ್ನ ಇಂದ್ರನಿಂದ ಪಡ್ಕೊಂಡು ಬಂದಿರೋಂಥದ್ದು ಉಚ್ಚೈಶ್ರವಸ್ಸು. ಅದು ರಂಗದ ಮೇಲೆ ಬರುತ್ತೆ. ಬಂದಾಗ ಲವಕುಶರನ್ನ ಕಟ್ಟಾಕ್ತಾರೆ. ಇವ್ರು ಕರ್ಕೊಂಡ್ ಬಂದಿರೋ ಸಖತ್ ಒಂದು ಬಿಳಿ ಕುದುರೆ ಕರ್ಕೊಂಡ್ ಬಂದಿದ್ದಾರೆ. ಅದು ಹಿಂಗೆಲ್ಲ ತಿರುಗಿಬಿಟ್ಟು ಜೋರಾಗಿ ಉಚ್ಚಾರ ಕೊಡ್ತಾರೆ ರಂಗದ ಮೇಲೆ. ಮುಂದ್ಗಡೆ ಕೈಲಾಸವನ್ನು ಕೊಟ್ಟಿದ್ರು. ಅವ್ರು ಹೇಳಿದ್ರೆ, ಮಗು ನೋಡಿದಿನ ಉಚ್ಚಾರಿಸುವಸ್ಸು ಹೇಳೋದಂತೆ. ನಾನು ನೋಡಿಲ್ಲ ಅದನ್ನ, ನಾನು ನೋಡೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಪುಟ್ಟಕ್ಕೆ 2 ವರ್ಷದ ಮುಂಚೆ ಅವರು ಹೋಗ್ಬಿಟ್ರು ಕೈಲಾಸ ಹೋಗ್ಬಿಟ್ರು. ಅದಕ್ಕೆ ಎಷ್ಟೋ ವರ್ಷದಿಂದ ಅದು ಆಗಿರ್ಬೋದು. ಸೊ ಅದೊಂದು ಆವಾಸಗಳಾಗಿರುವಂತಹ ಇವುಗಳು ಇರುತ್ತೆ. ಅದೆಲ್ಲ ಬೇಕಾಗಿಲ್ಲದೆ ಇರೋದು ಅಂತ ನಾನು ಹೇಳೋದು. ಗುಬ್ಬಿ ಕಂಪನಿಯ ಹಿನ್ನೆಲೆ ಸಂಗೀತ ನೃತ್ಯಗಳಲ್ಲಿ ಪರಿಣಿತಿ ಇದ್ದು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಪದವಿ ಗಳಿಸಿ ಬಂದಿದ್ದ ಬಿ.ವಿ. ಕಾರಂತರು ಕನ್ನಡ ಹವ್ಯಾಸಿ ನಾಟಕ ರಂಗದ ಮೇಲೆ ಬೀಸಿದ ಬಿರುಗಾಳಿಯಲ್ಲಿ ಸಿಕ್ಕಿದವರಲ್ಲಿ ನಾನು ಒಬ್ಬ. ಕಾರಂತರ ಎಲ್ಲ ನಾಟಕಗಳಲ್ಲಿ ದೃಶ್ಯ ವಿನ್ಯಾಸದ ಅವರದ್ದೇ ಛಾಪು ಕಾಣಿಸುತ್ತಿತ್ತು. ಅವರೇ ಹೇಳುತ್ತಿದ್ದಂತೆ ನಾಟಕ ಹುಟ್ಟುವುದು ರಂಗದ ಮೇಲೆಯೇ ಹೊರತು ಪದ್ಯ ಅದರ ಅಸ್ಥಿಪದ್ಯ ಅಷ್ಟೇ. ಶ್ರೀರಂಗದ ಸ್ವರ್ಗಕ್ಕೆ ಮೂಲೆ ಬಾಗಿಲು ನಾಟಕಕ್ಕೆ ಕಾರಂತರು ರವೀಂದ್ರ ಕಲಾಕ್ಷೇತ್ರದ ನೇಪಥ್ಯವನ್ನು ಸೇರಿಸಿ ರಂಗದ ಮೇಲೆ ತಂದು ಬಿಟ್ಟಿದ್ದರು. ಮಿಡಿವಲ್, ಹಿಸ್ಟಾರಿಕ್ ಹಾಗೂ ಕಂಟೆಂಪರರಿ ಕಾಲಘಟ್ಟದಲ್ಲಿ ಈ ನಾಟಕ ನಡೆಯುತ್ತದೆ. ಎಲ್ಲ ಕಾಲದಲ್ಲೂ ಮಧ್ಯವರ್ತಿಗಳೇ ಸಾಮಾನ್ಯ ಜನರನ್ನು ಸುಲಿಯುತ್ತಿದ್ದರು, ಆಳುತ್ತಿದ್ದರು. ಅವರ ದಬ್ಬಾಳಿಕೆಯ ಪರಾಕಾಷ್ಠೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಜನ ಸಿಡಿದೇಳುತ್ತಾರೆ ಮತ್ತು ವ್ಯವಸ್ಥೆ ಕುಸಿದು ಬಿಡುತ್ತದೆ. ವ್ಯವಸ್ಥೆ ಇದನ್ನು ಕಾರಂತರು ರಂಗಸಜ್ಜಿಕೆಯ ಭಾಗವಾಗಿ ಅಗಾಧವಾದ ಕಟ್ಟಡಗಳನ್ನು ಕಟ್ಟಿ ಆ ವ್ಯವಸ್ಥೆ ಕುಸಿದು ಬೀಳೋದನ್ನ ಇವುಗಳನ್ನ ಕಟ್ಟಡಗಳೇ ಕುಸಿದು ಬೀಳೋ ತೋರಿಸಿದ್ರು. ಅದು ಸಿಡಿಲು ಕೋಲ್ ಮಿಂಚುಗಳ ನಡುವೆ ಕೆಳವಿ ಪ್ರೇಕ್ಷಕರು ಉಸಿರು ಬಿಗಿ ಹಿಡಿದು ನೋಡುವಂತೆ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಅದು ಇಲ್ಲಿ ಕೆಲವಾರು ಜನ ಇದ್ದಾರೆ ಅದನ್ನು ನೋಡಿರೋಂಥವ್ರು. ಕಿಟ್ಟಿ ಬಂದು ಎಲ್ಲ ನೋಡಿದ್ದಾರೆ. ಅದರಲ್ಲಿ ನಾನು ಭಾಗವಹಿಸಿದ್ದೆ ಅನ್ನೋದೇ ನನ್ನ ಹೆಮ್ಮೆ. ಅಂದ್ರೆ ಗುಂಪಿನಲ್ಲೆಲ್ಲ ಇದ್ದೆ. ಅವಾಗ ಕಬ್ಬಿಣದ ಕಡಲೆ ಅಂತಿದ್ದ ಶ್ರೀರಂಗರ ಈ ನಾಟಕವನ್ನು ಸಾವಿರಾರು ಸಾಮಾನ್ಯ ಪ್ರೇಕ್ಷಕರು ನೋಡಿ
ನೆರಳು ಆವತ್ತಿನ ದಿವಸಕ್ಕೆ ಬೈರು, ಇದೇನಿದು ಇದು ಮಾಡಿದ್ದು ನೀನು, ಅದು ನಾನು ನಾಟಕನೇ ಎಲ್ಲ ಹೊರಟೋಯ್ತು, ಬರೀ ಆಡಂಬರ ಮಾಡಿದೆ ನೀನು ಅಂತ ಅವ್ರು ಬೈದರು. ಅವ್ರ ಕೆಲವಾರು ನಾಟಕರು ಇವಾಗ ಸತ್ತವರೇನರು ಕೂಡ ಅದೇ ಥರನೇ, ಅದಕ್ಕೂ ಕೂಡ ಜಡಭರತ ಜಿ.ಬಿ. ಜೋಶಿಯವರು ಅಷ್ಟೇ ಬೈದರು. ಆದರೂ ಕೂಡ ಸಾವಿರಾರು ಇವತ್ತಿಗೂ ಕೂಡ ಅದು ಶೋಗಳು ಆಗ್ತಾ ಇದೆ. ಅದರ ನೆರಳು ಯಾವ ತರಹ ಸತ್ತೋಗಿದೆ ಅನ್ನೋದು ಹೇಳ್ತಾ ಇದ್ದೀನಿ ನಾನು. ಸಂಗೀತ ಮತ್ತು ನೃತ್ಯ ಸಂಯೋಜನೆಯಲ್ಲಿ ಅದ್ವಿತೀಯ ಪರಿಣಾಮಗಳನ್ನು ಸೃಷ್ಟಿ ಮಾಡುತ್ತಿದ್ದ ಬಿ.ವಿ. ಕಾರಂತರ ಮರೆಯಲಾಗದ ನಾಟಕಗಳೆಂದರೆ ಏವಮಿಂದ್ರಜಿತ್, ಹೈವದನ, ಸತ್ತವರ ನೆರಳು, ಗೋಕುಲ ನಿರ್ಗಮನ. ಗೋಕುಲ ನಿರ್ಗಮನ ನೋಡಿದಾಗ ಅಷ್ಟೊತ್ತಿಗಾಗಲೇ ಸತ್ತವರ ನೆರಳು ಬಹಳ ಶೋಗಳಾಗ್ಬಿಟ್ಟು ನಮಗೆ ಮುಗಿದೋದ್ರು, ಕಾರಂತರ ಇದು ಕಾಲನೇ ಮುಗಿದದ್ದು ಅಂತ ಅಂದ್ಕೊಳ್ತಾ ಇದ್ದಾಗ ಗೋಕುಲ ನಿರ್ಗಮನ ಬಂದಾಗ ನೋಡಿದಾಗ ನಮಗೆ ಆವಾಗ ಇವರು ಎಲ್ಲೂ ಹೋಗಿಲ್ಲ, ಅದು ಲೈವ್ ಆಗಿದ್ದಾರೆ ಸ್ಟೇಜ್ ಮೇಲೆ ಅಂತ ಅನಿಸ್ತು ನಮಗೆ. ಅವರ ದೃಶ್ಯ ಸಂಯೋಜನೆಗಳು ಬರಿಯ ಗಿಮಿಕ್ ಆಗಿ ಉಳಿದಿದೆ. ನಾಟಕಕ್ಕೆ ಸರಿಯಾದ ಅರ್ಥ, ಧ್ವನಿ ಹಾಗೂ ಗತಿಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ಸತ್ತವರ್ಣರು ಒಂದು ಉದಾಹರಣೆ ಕೊಡ್ತೀನಿ. ಸತ್ತವರ್ಣರು ಮಠಗಳ ವ್ಯವಸ್ಥೆಯ ವಿಡಂಬನೆ, ಧರ್ಮ ಮತ್ತು ವ್ಯಕ್ತಿಯ ವೈಯಕ್ತಿಕ ಬದುಕಿನ ನಡುವಿನ ತಾಕಲಾಟ. ಜಡಭರತರ ಮೂಲ ನಾಟಕದಲ್ಲಿ ಹಾಡುಗಳಿಲ್ಲ, ಆದರೆ ಕಾರಂತರು ಅದನ್ನು ರಂಗದ ಮೇಲೆ ತರುವಾಗ ಬಳಸಿದ ಹಲವು ಪುರಂದರದಾಸರ ಕೀರ್ತನೆಗಳು ಎಷ್ಟು ಪರಿಣಾಮಕಾರಿಯಾಗಿದ್ದವೆ ಅಂದರೆ, ದಾಸರು ಈ ನಾಟಕಕ್ಕೆಂದೇ ಅವನು ರಚಿಸಿದರೋ ಇದು ಅಂತಿತ್ತು. ಅದು ಪೋಸ್ಟರ್ಗಳೆಲ್ಲ ನಾನೇ ಕೆಲವು ಪೋಸ್ಟರ್ಗಳನ್ನು ಮಾಡಿದ್ದೀನಿ. ಹಾಡುಗಳು ನಿರ್ದೇಶನ ಬಿ.ವಿ. ಕಾರಂತ, ಹಾಡುಗಳು ಪುರಂದರದಾಸ ಅಂತ ನಾನೇ ಬರೆದಿರೋ ಪೋಸ್ಟರ್ಗಳು ಇದೆ. ಸೊ ಹಾಗಾಗಿ ಅದು ಎಷ್ಟೋ ಜನ ಇದಕ್ಕೆ ಪುರಂದರದಾಸ ಇದಕ್ಕೋಸ್ಕರ ಬರೋದು ಅನ್ನೋ ಥರ ಇದ್ದದು. ಮತ್ತೆ ನಾಟಕ ನೋಡುವಾಗ ಜನ ಕನ್ವಿನ್ಸ್ ಆಗ್ಬಿಡೋರು, ಯಾರು ಕ್ವಶನ್ನೇ ಮಾಡ್ತಾ ಇರಲಿಲ್ಲ ಅದು ಇದು ಈ ನಾಟಕಕ್ಕೋಸ್ಕರ ಬರೆದಿದ್ದಲ್ಲ ಅನ್ನೋ ಥರ. ಅಂದರೆ ಅವರ ಸೆಲೆಕ್ಷನ್ ಎಷ್ಟು ಪರ್ಫೆಕ್ಟ್ ಆಗಿರೋದು ಅನ್ನೋದಕ್ಕೆ. ಈ ನಾಟಕದ ಮೂಲಕ ಕಾರಂತರು ರಂಗ ಸಂಗೀತಕ್ಕೊಂದು ಹೊಸ ಆಯಾಮ ಕೊಟ್ಟರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೆಚ್ಚು ಕಮ್ಮಿ ಎಲ್ಲ ಹಾಡುಗಳು ಕೆಳ ಮತ್ತು ಮಧ್ಯಮ ಸ್ತರದಲ್ಲಿ ಕೋರಸ್ ರಂಗದ ಮುಂಭಾಗದಲ್ಲಿ ಒಂದೇ ಸಾಲಿನಲ್ಲಿ ಈ ಥರ ಜಾಗದಲ್ಲಿ ನಿಂತ್ಕೊಂಡು ಹಾಡೋರು, ತಾಳ ತಂಬೂರಿ ಚಿಟಿಕೆ ಇಟ್ಕೊಂಡು ಹಾಡೋರು, ಎಲ್ಲರೂ ಶಾಟಿಗಳನ್ನು ಉಟ್ಕೊಂಡು ಹಾಡೋರು. ಅದರೊಳಗೆ ಘಟಾನುಘಟಿಗಳು ಬಿ.ವಿ. ಕಾರಂತರಿಂದ ಹಿಡಿದು ಇವರು ಎಸ್ ರಂಗ, ಸುಂದರ್ರಾಜು, ಸುರೇಶ್ ಅಬ್ಳಿಕರ್, ಆಮೇಲೆ ಕೋಕಿಲಾ ಮೋಹನ್, ಇವರೆಲ್ಲ ಇದ್ರು ಅದರೊಳಗೆ. ಆ ಕೋರಸ್ ನಾಗಾಭರಣ ಎಲ್ಲ ಇವತ್ತಿನ ಘಟಾನುಘಟಿಗಳು ಯಾರಿದ್ರು ಅಲ್ಲಿಂದ ಅವರಿಗೆ ಇದಾಗಿದೆ. ಸೊ ಇದನ್ನ ಯಾಕೆ ಕೋಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಆ ಘಟಾನುಘಟಿಗಳ ಬಗ್ಗೆ ಹೇಳೋಕ್ಕಲ್ಲ, ಹೆಚ್ಚು ಕಮ್ಮಿ ಎಲ್ಲ ಹಾಡುಗಳು ಇಲ್ಲಿ ಒಂಥರ ಕೆಳ ಮತ್ತು ಮಧ್ಯಮ ಸ್ತರದಲ್ಲಿ ಹಾಡುವಂಥ, ನಿಮಗೆಲ್ಲ ಜ್ಞಾಪಕ ಇರುವಂಥವ್ರಿಗೆ ಗೊತ್ತಿರ್ತದೋ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಹಾಡು ಮಾತ್ರನೇ ಉಚ್ಚ ಸ್ತರದಲ್ಲಿ ಹಾಡುವ ಒಂದು ಹಾಡಿದೆ. ಅದನ್ನೇ ಏನು ಮಾಡೋರು ಅಂತ ಹೇಳಿದ್ರೆ, ಇಲ್ಲಿ ಎರಡು ಮಟ್ಟದ ಪ್ಲಾಟ್ಫಾರ್ಮ್ ಹಾಕೋರು. ಅದೆಲ್ಲರಿಗೂ ಪೂರ್ತ ಕಾವ್ಯ ಇವು ಬಟ್ಟೆಗಳನ್ನು ಹೊಡೆದಿರೋರು, ಮತ್ತೆ ಸಿಂಪಲ್ ಆಗಿರುವಂಥ ಮಠದಲ್ಲಿ ಮಾಡೋದು ರಂಗೋಲಿ ಆ ಥರದ ಡಿಸೈನ್ಗಳು ಕೆಲವು ಜಾಗದಲ್ಲಿ ಭಾಳ ಸ್ಪೇರಿಂಗ್ ಆಗಿ ಮಾಡೋರು. ಆಮೇಲೆ ಕೆಲವು ಒಂದೇ ಒಂದು ಸೀನಲ್ಲಿ ಒಂದು ಬಾಗಿಲಿನ ಫ್ರೇಮ್ನಲ್ಲಿಟ್ಟು ಇವನು ಇಂಡಿವಿಜುವಲ್ ಅಂತ ಹೇಳಿದ್ನಲ್ಲ, ಇಂಡಿವಿಜುವಲ್ಗೂ ಮತ್ತು ಸಿಸ್ಟಮ್ಗೆ ಇರುವಂಥ ಇದು ಕಾಕ್ಲಾಟ್ ಅಂತ. ಆ ಇಂಡಿವಿಜುವಲ್ ಹೋಗಿ ಮನೆಯಲ್ಲಿ ಅವ್ರ ಹೆಂಡತಿಯನ್ನು ನೋಡುವಂಥ ಒಂದು ಇದು ಸೀನ್ ಇರುತ್ತೆ. ಅದು ಇದು ಕಣ್ಣಿಗೆ ಕಟ್ಟಿದಂಥ ಒಂದು ಸೀನ್, ಅದು ಮರೆಯಕ್ಕೆ ಸಾಧ್ಯ ಆಗಿರೋಂಥದ್ದು. ಜಿ.ವಿ. ಅಯ್ಯರ್ ಅಂತ ಘಟಾನುಘಟಿಗಳು ಆ ನಾಟಕದಲ್ಲಿ ಮಾಡಿದಂಥ ಇದು. ಅಲ್ಲಿ
ನಾನು ಹೇಳೋ ಇದಂತ ಹೇಳಿದ್ರೆ ಅದರೊಳಗೆ ಒಂದು ಹಾಡು ಅದು ಕ್ಲೈಮ್ಯಾಕ್ಸ್. ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆಯ ಬಾರಿಸುವರಯ್ಯ. ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆಯ ಬಾರಿಸುವರಯ್ಯ. ಅದು ಮತ್ತೊಂದು ಲೈನ್ ಮತ್ತೊಂದಿದೆ. ತನುವಿನ ಕೋಪವು ಹೊಲೆಯಲ್ಲವೇ. ಅದು ಕೊನೆ ಬರೋದು ಅಂತ ಹೇಳಿದ್ರೆ ಉಚ್ಚ ಸ್ಥಳದಲ್ಲಿ ಬರೋದು ಹೊರಗಿದ್ದ ಹೊಲೆಯನ ಒಳಗೆ ಬಚ್ಚಿಟ್ಟರೆ ಇದಕ್ಕೆ ನಮ್ಮದ್ದು ಪುರಂದರ ವಿಠಲ ಅನ್ನೋದಿದೆಯಲ್ಲ, ಅದು ತಾರಕ. ತಾರಕಕ್ಕೆ ಹೋಗುವಂತ ಇದು ಅದು ಎಲ್ಲಿ ಬರ್ಬೇಕಂದ್ರೆ ಡಲ್ಲಾಗಿರೋ ಒಂದು ಲೈಟ್ ಹಾಕಿ ಮೇಲ್ಗಡೆ ಸ್ಥಳದಲ್ಲಿ ಅಲ್ಲಿ ಮೇಲ್ಗಡೆ ಹಾಡೋರು, ಹಿಂದ್ಗಡೆ ಆರೆಂಜ್ ಕಲರಿನ ಸೈಕ್ಲೋರಾಮ ಬರೋದು. ಅದು ಎಷ್ಟು ಎಫೆಕ್ಟಿವ್ ಆಗಿ ಬರೋದು ಅಂತ ಹೇಳಿದ್ರೆ ಅದನ್ನ ನೋಡಿದವ್ರಿಗೆ ಅದು ಮರೆಯಕ್ಕೆ ಸಾಧ್ಯ ಇಲ್ಲದಿರುವಂತ ಒಂದು ಎಫೆಕ್ಟ್ ಅನ್ನು ಕ್ರಿಯೇಟ್ ಮಾಡೋದು. ಇವಾಗಲ್ಲ ಅವಾಗ ಅದು ಬದಲಾಗಿರೋದು ಅವ್ರಿಗೆ ಅದ್ರ ಸಿಗ್ನಿಫಿಕೆನ್ಸ್ ಗೊತ್ತಾಗದೆ ಮಾಡಿರುವಂತದ್ದು. ಆದ್ರಿಂದ ಟೆಕ್ನಾಲಜಿ ಸಪೋರ್ಟ್ ಇದೆ. ಟೆಕ್ನಾಲಜಿ ಸಪೋರ್ಟ್ ಏನಲ್ಲ, ಎಷ್ಟೇ ನೀವು ಎಂಥದೇ ಟೆಕ್ನಾಲಜಿನ ಸಪೋರ್ಟ್ ತಗೊಂಡ್ರು ಕೂಡ ಎಫೆಕ್ಟ್ ಬರೋದಿಲ್ಲ. ಅದು ನಿಮಗೆ ಕ್ಲೈಮ್ಯಾಕ್ಸ್ ಅನ್ನೋದನ್ನ ಅದೊಂದು ಅಬ್ಸ್ಟ್ರಾಕ್ಟ್ ಥಿಂಗ್. ಅದು ಕ್ಲೈಮ್ಯಾಕ್ಸ್ ಅನ್ನೋದು ಕೂಡ ಬಹಳ ಅಬ್ಸ್ಟ್ರಾಕ್ಟ್. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾವ ಜಾಗದಲ್ಲಿ ಯಾವ ತರಹ ಬರುತ್ತೆ ಅನ್ನೋದು ಧ್ವನಿನಲ್ಲಿ ಬರ್ಬೋದು, ಹಾಡಿನ ಮೂಲಕ ಬರ್ಬೋದು, ಅಥವಾ ದೃಶ್ಯದ ಮೂಲಕ ಬರ್ಬೋದು, ವಸ್ತುವಿನಲ್ಲೇ ಇರ್ಬೋದು. ವಸ್ತುವಿನಲ್ಲಿ ಇಲ್ಲದೆ ಇರುವಂತ ಕ್ಲೈಮ್ಯಾಕ್ಸ್ ಅನ್ನ ಇವರು ಕ್ರಿಯೇಟ್ ಮಾಡಿದ್ರು. ಅದರಲ್ಲಿ ವಸ್ತುವಿನಲ್ಲಿರುವಂತ ಅದು ನಾಟಕದಲ್ಲಿರುವಂತ ಕ್ಲೈಮ್ಯಾಕ್ಸ್ ಬೇರೆ. ಇದು ಈ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದನ್ನ ಮರೆಯಕ್ಕಾಗದೇ ಇರುವಂತ ಇದು. ಯಾತಕ್ಕೆ ಹೇಳ್ತೇನೆ ಅಂದ್ರೆ ನಿರ್ದೇಶಕ ದೃಶ್ಯವನ್ನ ಹೇಗೆ ಎಫೆಕ್ಟಿವ್ ಆಗಿ ಉಪಯೋಗಿಸಬಹುದು ಅನ್ನೋ ಒಂದು. ಆಮೇಲೆ ಇನ್ನೊಂದು ನಾನು ಮರೆಯಕ್ಕೆ ಸಾಧ್ಯವಾಗದೇ ಇರುವಂತ ಒಂದು ದೃಶ್ಯವನ್ನ ಹೇಳ್ತೀನಿ. ಇದು ಬಹಳ ಟೈಮ್ ಆಗೋಯ್ತು ಕಾಣ್ತಲ್ಲ, ಕೇಳಿಸ್ಕೊಳ್ಳಿ. ನಿಮ್ಗೆ ಪೇಷನ್ಸ್ ಇದ್ರೆ ಇನ್ನೊಂದು 5 ನಿಮಿಷ ಯಾರು ಎದ್ದಿಲ್ವಾದ್ರಿಂದ ಎದ್ದಿಲ್ವಾ, ಯಾಕಂದ್ರೆ ನಾಟಕ ಇದೆಯಲ್ಲ ಅದಕ್ಕೋಸ್ಕರ ಎದ್ದಿಲ್ಲ. ಅದು ತೆನಾಲಿ ರಾಮನ ಹೆಸರಿದೆ. ಓಕೆ, ನಾನು ನೋಡಿದ ಇನ್ನೊಂದು ನಾಟಕ ಏನಂದ್ರೆ ರತನ್ ಟಿ ಎಂ ಅವರು ಅವ್ರ ನಿರ್ದೇಶನದಲ್ಲಿ ಧರ್ಮವೀರ ಭಾರತೀಯವರ ಅಂಧಾಯುಗ್ ನಾಟಕದಲ್ಲಿ ಯುದ್ಧದ ಸನ್ನಿವೇಶ ಬರುತ್ತೆ, ಗೀತೋಪದೇಶ ಆಗುತ್ತೆ. ಬಹಳ ಸಿಂಪಲ್ ಆಗಿರುವಂತ ಆ ರಂಗ ಸಜ್ಜಿಕೆಯನ್ನು ಉಪಯೋಗಿಸೋದ್ರಲ್ಲಿ ರತನ್ ಟಿ ಎಂ ಎದ್ದಿದ ಕೈ. ಬಟ್ ಅವರ ಎಫೆಕ್ಟ್ಗಳೆಲ್ಲ ಬರ್ತಾ ಇದ್ದಿದ್ದು ಅವ್ರ ಲೈಟಿಂಗ್ನಲ್ಲಿ ಮತ್ತೆ ಕೆಲವು ಎಲಿಮೆಂಟ್ಗಳನ್ನು ಉಪಯೋಗಿಸುವಂತ ಒಂದು ಡ್ರಾಮ್ಯಾಟಿಕ್. ನಿಮಗೆ ಡ್ರಾಮ್ಯಾಟಿಕ್ ಅನ್ನೋದು ಬಹಳ ಗಿಮಿಕ್ ಅಂತ ಅನ್ಸ್ಬೋದು. ಗಿಮಿಕ್ ಅಲ್ವೇ ಅಲ್ಲ, ಮೂವ್ಮೆಂಟ್ ಆಗಲಿ ಅದರ ಪ್ರೆಸೆಂಟೇಷನ್ ಇದೆಯಲ್ಲ. ಅವರು ಏನು ಮಾಡೋದು, ಅದೇ ಥರದ ಒಂದು ಸಣ್ಣದ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ಮೇಲ್ಗಡೆ ಕೃಷ್ಣ ಕೂತಿರೋದು, ಆಮೇಲೆ ಆರ್ಡಿನರಿ ಕಾಸ್ಟ್ಯೂಮ್ಸ್ ಏನೇದು ಈ ಕಚ್ಚೆ ಪಂಚೆ, ಒಂದು ಸೈಕಲ್ ಕಚ್ಚೆ, ಮತ್ತೆ ಅವರ ನಾರ್ತ್ ಈಸ್ಟ್ನಲ್ಲಿ ಅವರ ರೈತರು ಉಪಯೋಗಿಸುವಂಥ ಬಟ್ಟೆಗಳು ಒಂದೆರಡು ಎಲಿಮೆಂಟ್ಗಳಷ್ಟೇ ಇರೋದು ಅಂತ. ಅವರು ಕೃಷ್ಣ ಅಂತ ತೋರಿಸೋದಕ್ಕೆ ಒಂದು ನವಿಲುಗಿರಿ, ಮತ್ತೆ ಅವನು ಅರ್ಜುನ ಅಂತ ತೋರಿಸೋದಕ್ಕೆ ಒಂದು ಬಿಲ್ಲು ಬಾಣದ ಇದು. ಅಲ್ಲಿ ಗೀತೋಪದೇಶದ ಎರಡು ಮಾತುಗಳನ್ನ, ಅದು ಶ್ಲೋಕಗಳು ಬರುತ್ತೆ ಮತ್ತೆ 2 ಮಾತುಗಳು ಬರುತ್ತೆ ಅಷ್ಟೇ. ಅದಾದ್ಮೇಲೆ ಅಬ್ಸಲ್ಯೂಟ್ ಸೈಲೆನ್ಸ್. ಆ ಸೈಲೆನ್ಸ್ ನಲ್ಲಿ ಒಂದು ಮಗು ಕೈ ಮುಖ ಕೈ ಕಾಲಿಗೆಲ್ಲ ಪೂರ್ತ ಬ್ಯಾಂಡೇಜ್ ಕಟ್ಟಿರುವಂತ ಒಂದು ಮಗು ಮಂಡಿ ಹಾಕೊಂಡು ಬರ್ತೀನಿ. ಪೂರ್ತ ಅಂಗವಿಕಲ ಒಂದು ಮಗು ಹೀಗಾಗಿ ಮುಂದೆ ಇದರ ಯುದ್ಧ ಅರ್ಜುನನ ಇದರ ಮುಂದ್ಗಡೆ ಅಲ್ಲಿಂದ ಬಂದು ಈ ಕಡೆ ಹೋಗುತ್ತೆ ಅಷ್ಟೇ. ಅದು ಇನ್ನೇನು ಅದಕ್ಕೆ ಇದಿಲ್ಲ. ಇದ್ದಕ್ಕಿದ್ದ ಹಾಗೆ ರತನ್ ಟಿ ಎಂ ನಮ್ಮನ್ನ ಕುರುಕ್ಷೇತ್ರದಿಂದ
ಹಿರೋಶಿಮಾಗೆ ಬಂದು ಎಷ್ಟು ಬಿಡ್ತಾರೆ ಹಾಗೆ. ಅವತ್ತಿನ ದಿವಸದ ಅದಂದ್ರೆ ಕುರುಕ್ಷೇತ್ರ ನಮಗೆ ಎಷ್ಟು ರಿಲೆವೆಂಟ್, ಇವತ್ತಿನ ದಿವಸಕ್ಕೆ ಎಷ್ಟು ರೆಲೆವೆಂಟ್ ಅನ್ನೋದು. ಅವತ್ತಿನ ದಿವಸದ ಆ ಕೆಲವಾರು ಅಸ್ತ್ರಗಳನ್ನ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿನಲ್ಲೇ ಅದು ಎಕ್ಸ್ಟ್ರಾರ್ಡಿನರಿ ಮತ್ತೆ ಬಹಳ ಕೆಟ್ಟ ಪರಿಣಾಮ ಬೀರುವಂತಹ ಅಸ್ತ್ರಗಳು ಅಂತ ನಾವು ಓದವಾಗಲೇ ನಿಮಗೆ ಗೊತ್ತಾಗುತ್ತೆ. ಮಹಾಭಾರತದಲ್ಲಿ ಅದರ ಎಕ್ಸ್ಪ್ಲನೇಷನ್ ಇವೆ. ಸೊ ಆಟಮ್ ಬಾಂಬ್ನ ಇಂದಾಗಿ ಒಂದು ಜನರೇಷನ್ ಪೂರ್ತ ಹಾಳಾಗಿ ಡಿಫಾರ್ಮೇಷನ್ ಆಗಿ ಇವತ್ತಿಗೂ ಕೂಡ ಚೇತರಿಸ್ಕೊಳ್ಳೋಕೆ ಆಗದೇ ಇರುವಂಥ ಪರಿಸ್ಥಿತಿಗೆ ಬಂದಿರೋದನ್ನ ಒಂದು ಸಣ್ಣ ರಂಗ ಕ್ರಿಯೆಯಿಂದ ಅವರು ಮಾಡಿ ತೋರಿಸಿದ್ರು ಅಂದ್ರೆ ರಂಗಭೂಮಿಗೆ ಇರುವಂಥ ಒಂದು ಶಕ್ತಿ ಏನು ಅನ್ನೋದನ್ನ ನೀವು ಊಹಿಸ್ಕೋಬಹುದು. ಇದು ನನಗೆ ಮರೆಯಕ್ಕಾಗದೆ, ಇನ್ನೂ ಬಹಳಷ್ಟಿದೆ, ಅದನ್ನ ಎಲ್ಲ ಹೇಳ್ಬೋದ್ರೆ ಬಹಳ ಟೈಮ್ ಜಾಸ್ತಿ ಹಿಡಿತೆ. ನಾನು ಎಂಜಿನಿಯರ್ ಆಗಿ ಕಲಾವಿದನಾಗಿ ಅದಕ್ಕೆ ಪೂರಕವಾಗಿ ಇಂಜಿನಿಯರಿಂಗ್ ಯಾರಿಗೂ ಗೊತ್ತಿಲ್ಲ. ಬಟ್ ಅದು ನಾನು ಡೈರೆಕ್ಟ್ ಮಾಡೋ ಕೆಲವು ನಾಟಕಗಳಲ್ಲಿ ರಂಗಸಂಚಿಕೆ ಅಥವಾ ಇದರೊಳಗೆ ಪೂರ್ಣವಾಗಿ ನಾನು ನನ್ನ ಇಂಜಿನಿಯರಿಂಗ್ ಇದನ್ನು ನಾಲೆಡ್ಜನ್ನು ಉಪಯೋಗಿಸಿದ್ದೀನಿ ಅನ್ನೋ ಒಂದು ಭರವಸೆ ನನಗಿದೆ. ಅದರಲ್ಲಿ ನಾನು ಯಾವುದೇ ಇದನ್ನು ತಗೊಂಡಾಗ ನನ್ನ ನಾಟಕದ ವಸ್ತುವಿನಲ್ಲಿ ಸುಮಾರಾಗಿ ಕಾಂಪ್ಲೆಕ್ಸ್ ಆಗಿರುತ್ತೆ. ವಸ್ತು ಮತ್ತೆ ಅದರ ಪಠ್ಯ ಕಾಂಪ್ಲೆಕ್ಸಿಟಿ ಇರುತ್ತದೆ. ಆ ಕಾಂಪ್ಲೆಕ್ಸಿಟಿ ಇದ್ದಾಗ ನಾನು ನನ್ನ ಪ್ರೆಸೆಂಟೇಷನ್, ನನ್ನ ರಂಗ ಸಂಚಿಕೆ ಮತ್ತೆ ಅದಕ್ಕೆ ಉಪಯೋಗಿಸುವಂಥ ತಂತ್ರಗಳನ್ನ ಮಾತ್ರ ನಾನು ಸರಳವಾಗಿ ಉಪಯೋಗಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಆಸ್ ಎ ಪೇಂಟರ್ ಕೂಡ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಯಾವತ್ತೂ ಒಂದು ಬಹಳ ಕಾಂಪ್ಲೆಕ್ಸ್ ಆಗಿರುವಂಥ ಒಂದು ಸಬ್ಜೆಕ್ಟ್ನ ನೀವು ಜನಗಳ ಮುಂದೆ ಇಡಬೇಕಾದ್ರೆ ನಿಮ್ಮ ತಂತ್ರ ಇದೆಯಲ್ಲ ಅದು ಬಹಳ ಸರಳವಾಗಿದ್ರೆ ಮಾತ್ರ ಅದು ಕಮ್ಯುನಿಕೇಟ್ ಆಗಕ್ಕೆ ಸಾಧ್ಯ ಅಂತ ನನ್ನ ಒಂದು ತಿಳುವಳಿಕೆ. ಅದರೊಳಗೆ ಕೆಲವು ನಾನು ಟೆಕ್ನಾಲಜಿ ನನಗೆ ಗೊತ್ತಿರುವಂಥ ನನಗೆ ಕರಗತ ಆಗಿರುವಂಥ ಕೆಲವು ಟೆಕ್ನಾಲಜಿನ ಉಪಯೋಗಿಸಿದ್ದೀನಿ. ಕೆಲವು ಫಾರ್ ಎಕ್ಸಾಂಪಲ್ ಇವಾಗ ಸಂತೆಯೊಳಗೆ ಒಂದು ಮನೆ ಮಾಡಿ ನಾವು ನಾಟಕದಲ್ಲಿ ಒಬ್ಬ ಮನುಷ್ಯ ಇಲ್ಲಿಯ ಪರಿಸರದಲ್ಲಿ ಅದೇ ಹೇಳಿದ್ನಲ್ಲ ಫ್ರೀ ಎಕಾನಮಿ ಫ್ರೀ ಮಾರ್ಕೆಟಿಂಗ್ ಆ ಥರದ್ದೆಲ್ಲ ಒಂದು ಸಿಚುವೇಶನ್ ಅಲ್ಲಿ ಅವನು ಕೆಲಸ ಕಳ್ಕೊಂಡಿರ್ತಾನೆ. ಮತ್ತು ಅದು ಅದರಿಂದಾಗಿ ಅವನು ಮಾನಸಿಕ ಸಮತೋಲನ ಕಳ್ಕೊಂಡಿರ್ತಾನೆ. ಆ ಟೈಮ್ನಲ್ಲಿ ಅವನು ಒಂದು 14ನೇ ಫ್ಲೋರ್ನಲ್ಲಿ ಇರ್ತಾನೆ ಅನ್ನೋದ್ರಲ್ಲೇನೆ ಒಂದು ಕಾನ್ವರ್ಟೇಷನ್ ಇದೆ. ಅಲ್ಲಿ ಅವನು ಮಧ್ಯದಲ್ಲೆಲ್ಲೋ ಹೋಗಿ ಸಿಗಾಕೊಂಡು ಕೆಳಗೂ ಬರೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಮಾನಸಿಕ ಸಮತೋಲನ ಕಳ್ಕೊಂಡಿರ್ತಾನೆ. ಸೊಸೈಟಿನಲ್ಲಿ ಬಂದು ಇರೋಕ್ಕಾಗಲ್ಲ, ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಮೇಲ್ಗಡೆ ಜನ ಇರ್ತಾರೆ, ಅವನು ಬೈತಾ ಇರ್ತಾರೆ, ಇವನು ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಸೊ ಆ ಥರದ ಪರಿಸ್ಥಿತಿಯಲ್ಲಿ ಅಲ್ಲೊಂದು ಬಾಲ್ಕನಿ ಒಂದಿರುತ್ತಲ್ಲಿ. ಆ ಬಾಲ್ಕನಿನ ಮಾತ್ರನೇ ನಾನು ಇಟ್ಟು ಅಲ್ಲಿ ಸ್ಟೇಜ್ ಮೇಲೆ ಬ್ಲ್ಯಾಂಕ್ ಸ್ಟೇಜ್ ಮೇಲೆ ಇಟ್ಟಾಗ ಆ ಒಂದು ಮನೆಯ ಇದು ಸಿಗುತ್ತೆ. ಅಲ್ಲಿ ಮನೆಗೆ ಬಾಲ್ಕನಿ ಇದೆ ಅಲ್ಲಿ ಅನ್ನೋದು. ಅದು ನಾಟಕ ಹೋಗ್ತಾ ಏನಾಗುತ್ತೆ, ಲೈಟಿಂಗ್ ಚೇಂಜ್ ಮಾಡ್ತಾ ಅದು ಒಂದು ಪಂಜರದ ಥರ ಕಾಣಿಸೋಕೆ ಶುರು ಆಗುತ್ತೆ. ಸೊ ಇದು ನನಗೆ ಒಂದು 2-3 ಶೋ ಆದ ಮೇಲೆ ನನಗೆ ಆದ ಜ್ಞಾನೋದಯ. ಅದಾದ್ಮೇಲೆ ಅದನ್ನ ಹಾಗೇನೆ ಬಳಸ್ಕೊಳ್ಳೋಕೆ ಶುರು ಮಾಡಿದೆ. ಮತ್ತೆ ಇವನ್ ಅಲ್ಲಿ ಆ ನಟರನ್ನು ಕೂಡ ಆ ಜಾಗದಲ್ಲಿ ನಿಂತ್ಕೊಂಡಾಗ ಒಂಥರ ಹೀಗೆ ಈ ಪ್ರೈಮರಿ ಸ್ಕೂಲ್ ಪುಸ್ತಕಗಳಲ್ಲಿ ನೀವು ಈ ಭಗೀರಥನ್ನ ತೋರಿಸುವಾಗ ಇದು ಏನದು ತ್ರಿಶಂಕು ಸ್ವರ್ಗದ ಒಂದು ಇದು ಕೂಡ ಹಿಂಗೆ ನಿಂತ್ಕೊಳ್ತಾನೆ, ಮೇಲಿಂದ ಗಂಗೆ ಸುರಿದು ಅಲ್ಲಿ ಇದಾಗುತ್ತಲ್ಲ, ಆ ಥರದ ಒಂದು ಇದನ್ನ ಯೂಸ್ ಅದನ್ನು ಆ ಪೋಸ್ಚರ್ನ ಯೂಸ್ ಮಾಡಿ ಅದನ್ನು ಕೂಡ ಅಲ್ಲಿ ಕನ್ವೆ ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತು ಒಂದು ಸಣ್ಣದ ಒಂದು ಇದು ಬರುತ್ತಲ್ಲಿ ಟಿವಿ ನ್ಯೂಸ್ಗಳು ಆವಾಗಲೇ ಬರ್ತಾ ಇರುತ್ತೆ. ಆ ಟಿವಿ ನ್ಯೂಸ್ ಎಂಥದ್ದು ಅಂತ ಹೇಳಿದ್ರೆ ಈ ನಾಟಕದ ಬೇರೆ ಬೇರೆ ದೃಶ್ಯಗಳ ಹೆಣೆಯುವಂಥದ್ದು ಆಗುತ್ತೆ. ಮತ್ತೆ ಒಂದು ದೃಶ್ಯ ಆದ ಅಥವಾ ಮುಂದೆ ಬರುವಂಥ ದೃಶ್ಯದ ಒಂದು ಸೂಚನೆಯನ್ನು ಕೊಡುವಂಥದ್ದಾಗೋದು. ಅದರ ಕ್ರಿಟಿಕಲ್ ಆದ ಒಂದು ಕಾಮೆಂಟ್ ಮಾಡ್ತಾ ಇರ್ತದೆ. ಆದ್ದರಿಂದ ಕೆಲವು ಸಲ ಕೆಲವು ನ್ಯೂಸ್ಗಳನ್ನು ನಾವು ಹಾಕಿದಾಗ
ಮುಂದಿನ ಶೋ ಮಾಡೋಷ್ಟೊಳಗೆ ಅದು ಒಂದು ಸ್ವಲ್ಪ ರಿಲೆವೆನ್ಸ್ ಕಡಿಮೆ ಆಗಿರ್ಬೋದು ಅಥವಾ ಮುಕ್ಕಾಗಿರ್ತದೆ. ಸೊ ಆದ್ರಿಂದ ನಾವು ಕೆಲವು ಸಲ ಪೂರ್ತ ನ್ಯೂಸನ್ನೇ ಬದಲಾಯಿಸ್ಕೊಡ್ತಾ ಇದ್ವಿ. ಅದಕ್ಕೆ ಟಿವಿನ ತೋರಿಸ್ಬೇಕಾಗ್ತದೆ. ಟಿವಿನ ನಾರ್ಮಲ್ ಆಗಿ ಒಂದು ಸ್ಕ್ವೇರ್ನ ಒಂದು ಇದನ್ನ ಇಟ್ಕೊಂಡು ಮಾಡ್ಬೋದು. ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಅಲ್ಲಿ ನನ್ನ ಟೆಕ್ನಾಲಜಿ ವರ್ಕ್ ಆಗ್ತಾ ಇದ್ದಿದ್ದು, ಒಂದು ಸ್ಟ್ಯಾಂಡ್ ಮಾಡಿದ್ದೆ, ಅದ್ರ ಮೇಲೆ ಒಂದು ರೆಕ್ಟ್ಯಾಂಗ್ಯುಲರ್ ಇದಿತ್ತು. ಅದು ಆ ಮರದಲ್ಲೇ ಮಾಡಿದ ಒಂದು ಆಂಗಲ್ ಐರನ್ ಥರದ ಒಂದು ಇದಿತ್ತು, ಫ್ರೇಮ್ ಸಿಕ್ತು ನನಗೆ. ಅದ್ರ ಒಳಗಡೆ ರಿಫ್ಲೆಕ್ಟಿಂಗ್ ಟೈಪ್ ಒಂದು ಕೆಲವು ಸ್ಟಿಕರ್ ಸಿಕ್ತು. ಆ ಸ್ಟಿಕರ್ನ ಅಂಟಿಸ್ಬಿಟ್ಟು ಅದರೊಳಗಡೆ ಈ ಸೀರಿಯಲ್ ಲೈಟ್ಗಳಿರ್ತಲ್ಲ, LED ಲೈಟ್ಸ್, ಆ LED ಲೈಟ್ಸ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ ಅಲ್ಲೇ ಇತ್ತು. ಸೊ ಅದೇನಾಗೋದು, ಮಿಕ್ಕಿದೆಲ್ಲ ಪೂರ್ತಿ ಡಾರ್ಕ್ ಆಗೋದು. ಆ ಆಕ್ಟರ್ ಭಾಳ ಲೈಟ್ ಆಗಿದ್ದಿದ್ದ ಇದನ್ನ ತಗೊಂಡ್ಬಂದು ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಎಲ್ಲೇ ಬಂದು ಕೂತ್ಕೊಂಡು ಅದನ್ನ ಸ್ವಿಚ್ ಆನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಮ್ಯೂಸಿಕ್ ಬರ್ತಾ ಇರುತ್ತೆ, ನ್ಯೂಸ್ ಸ್ಟಾರ್ಟ್ ಆಗುವಂಥ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ. ಅವನಲ್ಲಿ ಬಂದು ಕೂತ್ಕೊಂಡು ಅದನ್ನು ಆನ್ ಮಾಡ್ಕೊಂಡು ತಕ್ಷಣ ನ್ಯೂಸ್ ಸ್ಟಾರ್ಟ್ ಮಾಡ್ತಾನೆ. ಆ ನ್ಯೂಸ್ ಯಾವಾಗಲೂ ಕೂಡ ಒಂದು ಸ್ವಲ್ಪ ವ್ಯಂಗ್ಯ ಆಗಿ ಬರಿತಾ ಇದೆ. ನಮ್ಮ ಕೊರವಂಜಿ ಇವರು ಬರ್ತಾ ಇದ್ದಲ್ಲ, ರಾಶಿಯವರು ಉಪಯೋಗಿಸ್ತಾ ಇದ್ದಂಥ ಲ್ಯಾಂಗ್ವೇಜ್ನ ನಾನು ಅದಕ್ಕೆ ಉಪಯೋಗಿಸಿದ್ದೆ, ಬಟ್ ಇವತ್ತಿನ ನ್ಯೂಸ್ಗಳನ್ನ ಮಾಡಲಿಕ್ಕೆ. ಸೊ ಹಾಗಾಗಿ ಅದು ಯಾವ್ದಕ್ಕೆ ಹೇಳಿದೆ ಅಂತಂದರೆ, ಈ ದೃಶ್ಯವನ್ನು ಕೊಡುವಾಗ ಇದು ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಇನ್ನೂ ಒಂದಷ್ಟು ಸಾಕಷ್ಟಿದೆ. ಆದರೆ ಸಮಯ ಅಭಾವದಿಂದ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ನಿಮಗೆ ನಾಟಕ ನೋಡೋದು ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು.